ನಾವು ಇಂದಿನ ತರಗತಿಯಲ್ಲಿ ಕಾವ್ಯಮೀಮಾಂಸೆಯ ಒಂದು ಅಧ್ಯಾಯ ಕಾವ್ಯ ಕಾರಣದ ಬಗ್ಗೆ ಚರ್ಚೆ ಮಾಡಿದ್ವಿ. ಕವಿತೆ ಹುಟ್ಟುಕೊಳ್ತದೆ, ಕವಿಯಾದವನಿಗೆ ಅಥವಾ ಆಗಬೇಕಾದವನಿಗೆ ಇರಬೇಕಾದಂಥ ಅರ್ಹತೆಗಳು ಏನು, ಇದನ್ನೆಲ್ಲ ನೋಡಿದ್ವಿ. ಅದಕ್ಕಿಂತ ಮುಂದಿನ ಹಂತ ಕಾವ್ಯ ಪ್ರಯೋಜನ. ಕವಿ ಕಾವ್ಯವನ್ನು ಯಾಕೆ ಬರೆಯಬೇಕು, ಅದರಿಂದ ಲೋಕಕ್ಕೆ ಯಾವ ಪ್ರಯೋಜನ ಇದೆ, ಸಾಮಾಜಿಕರಿಗೆ ಯಾವ ಪ್ರಯೋಜನ ಇದೆ, ಸ್ವತಃ ಬರೆದ ಕವಿಗೆ ಯಾವ ಪ್ರಯೋಜನ ಇದೆ, ಯಾಕೆ ಕಲಾ ಪ್ರಕಾರಗಳಲ್ಲಿ ಒಂದಾದಂಥ ಕಾವ್ಯವನ್ನು ಜಗತ್ತು ಬಯಸ್ತದೆ, ಹಂಬಲಿಸ್ತದೆ, ಕವಿಗಾದರೂ ಯಾಕಾಗಿ ಬರೀಬೇಕು ಎನ್ನುವಂಥ ಒಂದು ತುಡಿತ ಒಳಗೆ ಹುಟ್ಟುಕೊಳ್ಳುತ್ತದೆ. ಓದುಗ ಅದನ್ನು ಓದುವಂಥ ಉದ್ದೇಶ ಏನು, ಇದನ್ನು ಕುರಿತು ನಮ್ಮ ಭಾರತೀಯ ಲಾಕ್ಷಣಿಕರು ವಿಸ್ತಾರವಾಗಿ ಚರ್ಚೆ ಮಾಡಿದ್ರು. ಕಾವ್ಯದಿಂದ ಏನು ಪ್ರಯೋಜನ ದೊರೆಯುತ್ತದೆ ಅಂತ ನಮಗೆಲ್ಲ ತಿಳಿದಿರುವ ಹಾಗೆಯೇ ಕಾವ್ಯ ಮೂಲತಃ ಒಂದು ಕಲೆ. ಕಲೆ ಕೊಡುವುದು ಮನುಷ್ಯನಿಗೆ ರಸಾನುಭವ, ಅಂದರೆ ಅವನ ಚಿತ್ತವೃತ್ತಿಗೆ ಆನಂದವನ್ನು ಉಂಟು ಮಾಡುವಂಥ ಒಂದು ಕೆಲಸವನ್ನು ಕಲೆ ಮಾಡುತ್ತದೆ. ಹಾಗಿದ್ರೆ ಕಾವ್ಯ ರಸಾನುಭವವನ್ನು ತಂದು ಕೊಡುತ್ತಾ ಇನ್ನೇನೆಲ್ಲ ಪ್ರಯೋಜನಗಳನ್ನು ಓದುಗನಿಗೆ, ಸಮಾಜಕ್ಕೆ ಕೊಡುತ್ತದೆ ಅನ್ನೋದರ ಬಗ್ಗೆ ಕೆಲವು ಚಿಂತನೆಗಳನ್ನು ಮೀಮಾಂಸಕರು ಮಾಡಿದರು. ಅದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಪ್ರಯೋಜನ ಅನ್ನುವಾಗ ನಾವು ಇವತ್ತಿನ ವ್ಯಾವಹಾರಿಕ ಪರಿಭಾಷೆಯಲ್ಲಿ ಹಣ ಅಥವಾ ನೇರವಾಗಿ ಮನುಷ್ಯನ ಹೊಟ್ಟೆ ಬಟ್ಟೆಗೆ, ಮೂಲಭೂತವಾದಂಥ ಸೌಕರ್ಯಗಳಿಗೆ, ಅವನ ಆರ್ಥಿಕ ಸ್ಥಿತಿಗತಿಗಳಿಗೆ ಅದರಿಂದ ಸಹಾಯಕ ಆಗ್ತದಾ, ಈ ಥರ ವ್ಯಾವಹಾರಿಕ ಅಪ್ಪಟ ವ್ಯಾವಹಾರಿಕ ನೆಲೆಯಲ್ಲಿ ಯೋಚನೆ ಮಾಡುತ್ತೇವೆ. ಹಾಗೆ ಯೋಚನೆ ಮಾಡ್ತಾ ಕವಿ, ಕಲಾವಿದರು, ಕಲೆ ಇವೆಲ್ಲ ಅನುತ್ಪಾದಕ, ಇವುಗಳಿಂದ ಮನುಷ್ಯನಿಗೆ ಯಾವ ಲೌಕಿಕವಾದಂಥ ಲಾಭಗಳು ಇಲ್ಲ ಅಂತ ವಾದ ಮಾಡುವವರು ಇದ್ದಾರೆ. ಈ ಥರದ ವಾದ ಮಾಡುವಂಥ ಒಂದು ಮನಸ್ಥಿತಿಗೆ ಕಾವ್ಯಮೀಮಾಂಸೆ ಉತ್ತರ ಕೊಡುತ್ತದೆ. ಅದು ಏನು ಅಂತ ಕೇಳಿದ್ರೆ, ಮನುಷ್ಯ ಬರೇ ಹೊಟ್ಟೆ ಬಟ್ಟೆ ಅಥವಾ ಬಾಹ್ಯವಾದಂಥ ಯಾವ್ಯಾವುದೋ ಅನುಕೂಲತೆಗಳು, ಸೌಕರ್ಯಗಳು ಅದಕ್ಕಾಗಿ ಮಾತ್ರ ಬದುಕ್ತಾ ಇಲ್ಲ. ಅದು ಪ್ರಾಣಿಗಳಿಗೂ ಕೂಡ ಆ ಥರದ ಏನಿದೆ, ಹಸಿವು, ನಿದ್ದೆ, ಮೈಥುನ ಇಂಥ ಅಗತ್ಯಗಳಿದ್ದಾಗೇನೆ ಮನುಷ್ಯನಿಗೆ ಅಷ್ಟೇ ಅಗತ್ಯಗಳು, ಪ್ರಯೋಜನಗಳು ಬದುಕಿನಲ್ಲಿ ಇದೆಯಾ? ಆ ಪ್ರಯೋಜನಗಳನ್ನು ಹೊಂದುವುದಕ್ಕಾಗಿ ಮಾತ್ರ ಮನುಷ್ಯ ಬದುಕ್ತಾ ಇದ್ದಾನ? ಅವನಿಗೆ ಹಸಿವು ಅಂದಾಗ ಬರೀ ದೈಹಿಕವಾದಂಥ ಹಸಿವು ಮಾತ್ರ ಇಲ್ಲ. ಇವತ್ತು ಮನುಷ್ಯ ಭಾಷೆ, ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ನಾಗರಿಕತೆ, ವಿಜ್ಞಾನ, ತಂತ್ರಜ್ಞಾನ ಇವೆಲ್ಲವನ್ನು ಕಟ್ಟಿಕೊಂಡದ್ದು ಬರೇ ಹೊಟ್ಟೆಗಾಗಿ ಮಾತ್ರ ಅಲ್ಲ, ಬರೇ ಹಸಿವನ್ನು ನೀಗಿಸಲಿಕ್ಕೆ ಅಂತ ಅಲ್ಲ. ಮನುಷ್ಯನ ಹಸಿವು ವಿಸ್ತಾರವಾದದ್ದು. ಅದಕ್ಕೆ ಭಾವನಾತ್ಮಕವಾದ, ಮಾನಸಿಕವಾದ, ಬೌದ್ಧಿಕವಾದ, ಸಾಮಾಜಿಕವಾದ, ಸಂವೇದನಾಶೀಲವಾದ ನಾನಾ ನೆಲೆಗಳಿವೆ. ಆ ನೆಲೆಗಳಲ್ಲಿ ನಿಂತು ನಾವು ಯೋಚನೆ ಮಾಡಿದಾಗ ಪ್ರಯೋಜನ ಅಂದರೆ ಏನು ಅನ್ನುವುದನ್ನು ಮರುಪರಿಶೀಲನೆ ಮಾಡಬೇಕಾಗ್ತದೆ. ಅದಕ್ಕಾಗಿ ಕಾವ್ಯ ಪ್ರಯೋಜನದ ಸಂದರ್ಭದಲ್ಲಿಯೂ ಕೂಡ ನಾನು ಈಗ ಹೇಳಿದ ಈ ಮಾತನ್ನು ನಾವೇನು ಮಾಡಬೇಕು, ಯೋಚಿಸಬೇಕು. ಕಾವ್ಯ ಪ್ರಕಾಶ ಎನ್ನುವಂಥ ಒಂದು ತನ್ನ ಕಾವ್ಯಮೀಮಾಂಸೆಯ ಕೃತಿಯಲ್ಲಿ ಸಂಸ್ಕೃತದ ಕಾವ್ಯಮೀಮಾಂಸಕನಾದಂಥ ಮಮ್ಮಟ ಒಂದು ಮಾತು ಹೇಳ್ತಾನೆ, ಕಾವ್ಯದಿಂದ ಏನೇನು ಪ್ರಯೋಜನ ಇದೆ ಅಂತ. ಅದನ್ನು ಒಮ್ಮೆ ಪರಿಶೀಲನೆ ಮಾಡೋಣ. ಕಾವ್ಯಂ ಯಶಸ್ಸೇ, ಕಾವ್ಯಂ ಯಶಸ್ಸೇ, ಕಾವ್ಯಂ ಯಶಸ್ಸೇ ಅರ್ಥಕೃತೆ, ವ್ಯವಹಾರವಿದೆ,
ಶಿವೇತ ರಕ್ಷತೆಯೇ. ಶಿವೇತ ರಕ್ಷತೆಯೇ ಸದ್ಯ ಪರ ನಿರ್ವೃತೆಯೇ. ಸದ್ಯ ಪರ ನಿರ್ವೃತೆಯೇ. ಕಾಂತ ಸಂಹಿತೋಪದೇಶ ಯುಜೆ. ಕಾಂತ ಸಂಹಿತ ತಥೋಪ ಯುಜೆ. ಕಾವ್ಯದ ಪ್ರಯೋಜನವನ್ನು ಮಮ್ಮಟ ತನ್ನ ಕಾವ್ಯ ಪ್ರಕಾಶ ಎನ್ನುವಂಥ ಒಂದು ಕೃತಿಯಲ್ಲಿ ಪಟ್ಟಿ ಮಾಡ್ತಾನೆ. ಮಮ್ಮಟನ ಕಾವ್ಯ ಪ್ರಕಾಶ ಎನ್ನುವಂಥ ಒಂದು ಮೀಮಾಂಸಾ ಗ್ರಂಥ, ಕಾವ್ಯ ಮೀಮಾಂಸೆಗೆ ಕುರಿತಾಗಿ ರಚನೆ ಮಾಡಿದಂಥ ಗ್ರಂಥದಲ್ಲಿ ಅವನು ಈ ಒಂದು ಉಕ್ತಿಯನ್ನು, ಮಾತನ್ನು ಹೇಳುತ್ತಾನೆ. ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತ ರಕ್ಷತೆಯೇ ಸದ್ಯ ಪರ ನಿರ್ವೃತೆಯೇ ಕಾಂತಾ ಸಂಹಿತ ತಥೋಪದೇಶ ಯುಜೆ. ಆಮೇಲೆ ಇನ್ನೊಂದು ಮಾತು ಇದೆ, ಇದಕ್ಕಿಂತ ಪೂರ್ವದಲ್ಲಿ ಕಾವ್ಯಂ ಆನಂದಾಯ, ಕಾವ್ಯಂ ಆನಂದಾಯ. ಇದನ್ನೆಲ್ಲ ಮೀಮಾಂಸಕರು ಅಲಂಕಾರಿಕರು ಹೇಳಿದ್ದಾರೆ. ಇವು ಆಮೇಲೆ ಅದರ ಬಿಡಿ ಬಿಡಿಯಾದಂಥ ಮಿಕ್ಕ ಪ್ರಯೋಜನಗಳು ಅಂತೇಳಿ ಮಮ್ಮಟ ಅದನ್ನು ವಿಸ್ತರಿಸುತ್ತಾನೆ. ಅದಕ್ಕಿಂತ ಮೂಲಭೂತವಾಗಿ ಕಾವ್ಯ ಪ್ರಯೋಜನದ ಬಗ್ಗೆ ಎಲ್ಲ ಮೀಮಾಂಸಕರು ಹೇಳಿದಂಥ ಒಂದು ಸಾಮಾನ್ಯ ಪ್ರಯೋಜನ ಏನಪ್ಪ ಕೇಳಿದ್ರೆ ಕಾವ್ಯಂ ಆನಂದಾಯ. ಕಾವ್ಯವು ಆನಂದಕ್ಕಾಗಿ ಇದೆ. ಆನಂದ ಅಂದ್ರೆ ಏನು? ಸಂತೋಷ, ಪರ್ಯಾಯ ಪದವನ್ನು ಇಟ್ಬಿಡ್ತೇವೆ. ಆದರೆ ಸಂತೋಷ, ಆನಂದ ಇವೆಲ್ಲ ಯಾವೆಲ್ಲ ಕಾರಣಗಳಿಂದ, ಯಾವೆಲ್ಲ ಆಯಾಮಗಳಿಂದ ಮನುಷ್ಯನಿಗೆ ದೊರೆಯುತ್ತದೆ, ಇದನ್ನು ನಾವು ಚಿಂತನೆ ಮಾಡಿದಾಗ ಅದಕ್ಕೆ ಬೇರೆ 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 ಸೂಕ್ಷ್ಮವಾದಂಥ ನೆಲೆಗಳು ಇರೋದು ಮನುಷ್ಯ ಇತಿಹಾಸದಲ್ಲಿ, ಮನುಷ್ಯ ಸಂಸ್ಕೃತಿಯ ನಾಗರಿಕತೆಯ ಇತಿಹಾಸದಲ್ಲಿ ನಮ್ಮ ಅರಿವಿಗೆ ಬಂದಿದೆ. ಅದರಲ್ಲಿ ಕಾವ್ಯ ಅಥವಾ ಕಲೆಯಂಥ ಸಂಗತಿಗಳು ಕೊಡುವಂಥ ಆನಂದ ಕೂಡ ಒಂದು. ಅದು ಯಾವ ಥರ ಆನಂದ ಅಂತ ಕೇಳಿದ್ರೆ ಅನಿರ್ವಚನೀಯವಾದ ಆನಂದ. ಅದನ್ನು ಮಾತಿನಲ್ಲಿ ಹಿಡಿದಿಡ್ಲಿಕ್ಕಾಗೋದಿಲ್ಲ. ಉಳಿದ ಸಂಗತಿಗಳನ್ನೆಲ್ಲ ಕ್ಷಣಕಾಲ ಮರೆಯಿಸುವಂಥ ಒಂದು ಆನಂದ. ಅದನ್ನು ಮಮ್ಮಟ ಕೂಡ ಹೇಳಿದ್ದಾನೆ, ಬೇರೆ ಒಂದು ಪದವನ್ನು ಇಟ್ಟಿದ್ದಾನೆ, ಅದನ್ನು ಆಮೇಲೆ ನಾನು ಚರ್ಚೆ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಈ ಸರಳವಾದಂಥ ಒಂದು ಹೇಳಿಕೆಯನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡು ಮುಂದಿನ ಹಂತಕ್ಕೆ ಹೋಗೋಣ. ಆನಂದ ಎಲ್ಲಿ ಸಿಗ್ತದೆ? ಅದು ರಸಾನಂದ ಅಂತ ಹೇಳ್ತೇವೆ. ನಮ್ಮ ಅಂತರಂಗಕ್ಕೆ ಸಿಗುವಂಥ ಒಂದು ಅನುಭೂತಿ, ವಿಶಿಷ್ಟವಾದಂಥ ಒಂದು ಅನುಭೂತಿ ಅಂತ ಹೇಳ್ತೇವೆ. ಅಂದರೆ ಮನುಷ್ಯ ಯಾಕೆ ಕಲೆಯನ್ನು ನೆಚ್ಚುತ್ತಾನೆ, ಕಾವ್ಯವನ್ನು ಬರೀತಾನೆ ಅಥವಾ ಓದ್ತಾನೆ? ಓದಿದಾಗ ಸಿಗುವ ಆನಂದ, ಬರೆದಾಗ ಸಿಗುವಂಥ ಆನಂದ ಎರಡು ಒಂದೇನಾ? ಇದನ್ನು ಕೂಡ ನಾವು ಚಿಂತನೆ ಮಾಡಬೇಕು. ಸ್ವತಃ ಕವಿ ಲೋಕದ ಅನೇಕ ಸಂಗತಿಗಳಲ್ಲಿ ತನ್ನ ಮನಸ್ಸು ಯಾವುದಕ್ಕೆ ಸಂವೇದನಾಪೂರ್ಣವಾಗಿ ಸ್ಪಂದಿಸ್ತೋ, ಯಾವುದನ್ನು ತನ್ನೊಳಗಡೆ ಒಂದು ಆನಂದದ, ಸಂತೋಷದ ಕ್ಷಣಗಳಾಗಿ ಅನುಭವಿಸ್ತೋ, ಅದನ್ನು ಇತರರ ಜೊತೆಗೆ ಕೂಡ ಹಂಚಿಕೊಳ್ಳಬೇಕು ಅಂತೇಳಿ ಭಾಷೆ ಮೂಲಕ ಏನು ಮಾಡ್ತಾನೆ, ತನ್ನ ಅಮೂರ್ತವಾದ ಕ್ಷಣಗಳನ್ನು, ಆಲೋಚನೆಯ ಕ್ಷಣಗಳನ್ನು, ಆನಂದದ ಕ್ಷಣಗಳನ್ನು ಏನು ಮಾಡ್ತಾನೆ, ಒಂದು ಆಕಾರದಲ್ಲಿ ಹಿಡಿದಿಡುತ್ತಾನೆ.
ಅದನ್ನು ನಾವು ಕಾವ್ಯ ಅಥವಾ ಕಲೆ ಅಂತ ಹೇಳ್ತೇವೆ. ಬೇರೆ ಬೇರೆ ಕಲಾವಿದರು ಅವರವರ ಮಾಧ್ಯಮದಲ್ಲಿ ಅದನ್ನು ಹಿಡಿದಿಡುತ್ತಾರೆ. ಅಂದರೆ ತನ್ನ ಅಂತರಂಗಕ್ಕೆ ಲೋಕಗ್ರಹಿಕೆಯಿಂದ ಮತ್ತು ತನ್ನ ಚಿಂತನೆಯಿಂದ ಸಿಕ್ಕಂಥ ಆನಂದವನ್ನು ಒಂದು ಕಲಾಕೃತಿಯಾಗಿ ನಿರ್ಮಿಸುವಂಥ ಒಂದು ಕುಶಲತೆಯನ್ನು ಕವಿ ಅಥವಾ ಕಲಾವಿದರು ತೋರ್ತಾರೆ. ಆಮೇಲೆ ಆ ತಾವೇ ನಿರ್ಮಿಸಿದ ಕಲಾಕೃತಿಯ ಕುರಿತು ಅವರಿಗೇನಾಗ್ತದೆ, ಒಂದು ತಾಯ್ತನದ ಆನಂದ, ತೃಪ್ತಿ. ತಾಯಿ ಗರ್ಭಧರಿಸಿದಾಗ ಯಾವ ಆನಂದವನ್ನು ಹೊಂದಿರುತ್ತಾಳೋ, ಆಮೇಲೆ ಮಗುವಿಗೆ ಜನ್ಮ ಕೊಟ್ಟ ಮೇಲೆ ಹೆರಿಗೆ ನೋವಿನ ಆಚೆಗೆ ಸಿಗುವಂಥ ಒಂದು ಆನಂದ, ಆ ಬಿಡುಗಡೆ, ತಾಯ್ತನದ ಒಂದು ತೃಪ್ತಿ, ಮೈ ಮನಸ್ಸೆಲ್ಲ ನಾನು ಇನ್ನೊಂದು ಜೀವಕ್ಕೆ ಕಾರಣನಾದೆ ಎನ್ನುವಂಥ ಧನ್ಯತೆ, ಇದು ಮೈ ಮನಸ್ಸಿಗೆ ಆವರಿಸುತ್ತಲ್ಲ. ಅದು ಪೇಟೆಯಲ್ಲೋ ಸಂತೆಯಲ್ಲೋ ಮಾರುಕಟ್ಟೆಯಲ್ಲೋ ಕೊಂಡುಕೊಳ್ಳಲಿಕ್ಕೆ ಆಗದೇ ಇದ್ದಂಥ ಒಂದು ಆನಂದ. ಯಾವುದೋ ವಸ್ತು, ಒಡವೆ, ಸರಕುಗಳು ನಮಗೆ ತಂದುಕೊಡುವ ಆನಂದ ಕ್ಷಣಿಕವಾದದ್ದು, ಅಥವಾ ಅವು ಕೆಲವು ನಿರ್ದಿಷ್ಟ ಸಮಯ ಸಂದರ್ಭಕ್ಕೆ ಸೀಮಿತವಾದದ್ದು. ಅವು ತನಗೆ ತಾನೇ ಆನಂದವನ್ನು ತಂದು ಕೊಡೋದಿಲ್ಲ. ಮತ್ತೆ ಆ ವಸ್ತು ಒಡವೆಗಳು ನಮ್ಮ ಕಣ್ಣೆದುರಿಗೆ ಇದೆ ಅಂತ ಆದರೆ ಅದನ್ನು ಬಯಸುವಂಥ, ಅದನ್ನು ಹಂಬಲಿಸುವಂಥ, ಅದನ್ನು ಒಳಗೊಳ್ಳಬೇಕು ಎನ್ನುವಂಥ ಒಂದು ಹಸಿವು ನಮಗಿದ್ದಾಗ ಮಾತ್ರ ಆನಂದ ಸಿಗ್ತದೆ. ಆದರೆ ಕಲೆ, ಸಾಹಿತ್ಯ, ನೀವು ಸ್ವಲ್ಪ ಆ ಕಡೆಗೆ ಅಭಿರುಚಿಯನ್ನು ತೋರಿದರೂ ಸಾಕು, ಪೂರ್ತಿಯಾಗಿ ಅಲ್ಲ. ಅಥವಾ ಒಂದಿಷ್ಟರ ಮಟ್ಟಿಗೆ ನಾವು ತಟಸ್ಥವಾಗಿದ್ದರೂ ಆದೀತು. ಒಂದು ಕಲೆ ಅಥವಾ ಒಂದು ಕಾವ್ಯ ನಿಮ್ಮನ್ನು ಏನು ಮಾಡ್ತದೆ, ತನ್ನ ಕಡೆಗೆ ಸೆಳೆದುಕೊಂಡು ಆನಂದವನ್ನು ಕೊಡುತ್ತದೆ. ಅಂದರೆ ನಾವು ಹಂಬಲಿಸಿ ಉದ್ದೇಶಪೂರ್ವಕವಾಗಿ ವಸ್ತು ಒಡವೆಗಳನ್ನು ಬಯಸಿ ಅದನ್ನು ಈಡೇರಿಸ್ಕೊಂಡ್ಮೇಲೆ, ಆ ಬಯಕೆಯನ್ನು ಈಡೇರಿಸ್ಕೊಂಡಾಗ ಸಿಗುವಂಥ ಒಂದು ಸೀಮಿತವಾದ ಆನಂದಕ್ಕೂ ಅನಾಯಾಸವಾಗಿ ಕಲೆ, ಕಾವ್ಯ ನಮ್ಮ ಅಂತರಂಗದಲ್ಲಿ ಸೃಷ್ಟಿಸುವ ಆನಂದಕ್ಕೂ ತುಂಬ ವ್ಯತ್ಯಾಸ ಇದೆ. ಹಾಗಾಗಿ ಈ ಆನಂದ ನಮಗೆ ಉಳಿದದ್ದನ್ನೆಲ್ಲವನ್ನು ಮೈಮರೆಯುವಂತೆ ಮಾಡುತ್ತದೆ. ಕ್ಷಣಕಾಲ ಮರೆತೇ ಬಿಡುವಂಥ ಒಂದು ಲೋಕವನ್ನು, ಮನೋಲೋಕವನ್ನು, ಒಂದು ಭಾವನಾ ಜಗತ್ತನ್ನು ನಮ್ಮೊಳಗಡೆ ಏನು ಮಾಡ್ತದೆ, ಸೃಷ್ಟಿ ಮಾಡುತ್ತದೆ. ಹಾಗಾಗಿ ಕಾವ್ಯದ ಮೊದಲ ಮತ್ತು ಆತ್ಯಂತಿಕ ಮತ್ತು ಪರಿಪೂರ್ಣವಾದ ಒಟ್ಟಾರೆಯಾದ ಪ್ರಯೋಜನ ಯಾವುದಪ್ಪ ಕೇಳಿದ್ರೆ ಆನಂದ. ಈ ಆನಂದ ಒಂದು ಥರ ನಮಗೆ ಮನಸ್ಸನ್ನು ಏನು ಮಾಡ್ತದೆ, ಹೇಳಿಕೊಳ್ಳಿಕ್ಕೆ ಆಗದೆ ಹೋದ ಇಂಥ ಕಾರಣಕ್ಕೆ, ಯಾವುದೊಂದು ಕಾರಣಕ್ಕಾಗಿ ಆನಂದ ಆದರೆ ಆ ಕಾರಣ ಅಳಿದ ನಂತರ ಏನಾಗ್ತದೆ, ಆನಂದ ಹೊರಟೋಗ್ಬಿಡುತ್ತದೆ. ಆದರೆ ಕಲೆ ನೀಡುವ ಆನಂದ ಅದು ಬಹುಕಾಲ ನಮಗೆ ಒಂದು ನೆನಪಾಗಿ, ಒಂದು ಸ್ಮೃತಿಯಾಗಿ ನಮ್ಮೊಳಗಡೆ ಅದು ಜಾಗೃತ ಆಗ್ತಾ ಇರ್ತದೆ. ಮತ್ತೆ ಮತ್ತೆ ನಾವು ಅದನ್ನೇನು ಮಾಡ್ತೇವೆ, ಮೆಲುಕು ಹಾಕ್ತೇವೆ. ಒಂದು ಒಳ್ಳೆಯ ಕಾವ್ಯ ಓದಿದ್ರೆ, ಒಂದು ಒಳ್ಳೆಯ ಕವಿತೆಯನ್ನು ನೀವು ಓದಿದರೆ ನಿಮ್ಮ ಜೀವನದ ಉದ್ದಕ್ಕೂ ಅದು ಆನಂದದ ನೆನಪಾಗಿ ಉಳಿಯುತ್ತದೆ. ಅದೇ ಒಂದು ವಸ್ತು ನಿಮಗೆ ಹಳತಾದಾಗೇನೆ ಅದು ಕೊಡುವ ಆನಂದವನ್ನು, ಹೊಸತರಲ್ಲಿ ಅದು ಕೊಡುವಂಥ ಆನಂದವನ್ನು ಅದೇನು ಮಾಡ್ತದೆ, ಕಳ್ಕೊಳ್ತಾ ಹೋಗ್ತದೆ. ಇವತ್ತು ರಾಮಾಯಣ ಮಹಾಭಾರತದ ಬೇರೆ ಬೇರೆ ರೂಪಗಳನ್ನು ಕಲೆಯಲ್ಲಿ, ಸಂಗೀತದಲ್ಲಿ, ಯಕ್ಷಗಾನ ಮೊದಲಾದಂಥ ರಂಗ ಪ್ರಕಾರಗಳಲ್ಲಿ ನಾವು ಎಷ್ಟು ಸಾವಿರ ಬಾರಿ ಆಸ್ವಾದಿಸ್ತೇವೆ. ಆಸ್ವಾದಿಸಿ ಮತ್ತೆ ಮತ್ತೆ ಏನು ಮಾಡ್ತೇವೆ, ಆನಂದವನ್ನು ಪಡೆಯುತ್ತೇವೆ. ಅಂದರೆ ಈ ಆನಂದ ಕಾಲಾತೀತವಾದ ಮತ್ತು ಪ್ರದೇಶಾತೀತವಾದಂಥ ಒಂದು ಆನಂದ. ಅದಕ್ಕಾಗಿ ಕಲೆ ಕೊಡುವ ಆನಂದ ಇದೆಯಲ್ಲ, ಅದು ಉಳಿದ ವ್ಯಾವಹಾರಿಕ ಜಗತ್ತಿನ ವಸ್ತು ಒಡವೆಗಳು ತಂದು ಕೊಡುವ ಆನಂದಕ್ಕಿಂತ ಭಿನ್ನವಾದದ್ದು. ಅದು ಮನುಷ್ಯನಿಗೆ ಬೇಕು. ಅದಕ್ಕೆ ನಮಗೆ ಓದುವ ಅಥವಾ ಅದನ್ನು ಒಳಗೊಳ್ಳುವ ಒಂದು ಕನಿಷ್ಠ ಅರ್ಹತೆ ಇದ್ದರೆ ಆಯಿತು. ವಸ್ತು ಒಡವೆಗಳಿಗೆ ಆರ್ಥಿಕ ಏನು ಬೇಕು, ಸ್ಥಿತಿಗತಿಗಳು ಬೇಕು, ದುಡಿಮೆ ಮಾಡಬೇಕು, ಬೆವರು ಚೆಲ್ಲಬೇಕು, ಅದಕ್ಕೆ ಬೇಕಾದಂಥ ಬಂಡವಾಳವನ್ನು ನಾವು ಸಂಗ್ರಹಿಸಬೇಕು. ಆಮೇಲೆ ಅದನ್ನು ಕೊಳ್ಳಬೇಕು. ಕೊಂಡ ಮೇಲೆ ಕೂಡ ನಮ್ಮ ಮನಸ್ಥಿತಿ ಅದನ್ನು ಆಸ್ವಾದಿಸುವಂಥ, ಉಪಭೋಗಿಸುವಂಥ ನೆಲೆಗೆ ಹೋಗಬೇಕು. ಅಲ್ಲೂ ಮತ್ತೆ ಕಿರಿಕಿರಿ ಆದರೆ ಮನಸ್ಸು ಆ ಆನಂದವನ್ನು ನಮಗೆ ಆಸ್ವಾದಿಸಲಿಕ್ಕೆ ಆಗೋದಿಲ್ಲ. ತುಂಬ ಸಾಲ ಮಾಡಿ ಯಾರೋ ಒಬ್ಬವನೊಂದು
ಮನೆಗೆ ವಸ್ತು ಒಡವೆನ ತರ್ತಾನೆ. ಇನ್ನೊಂದು 2 ದಿನದಲ್ಲೇ ಆ ಸಾಲದ ಬಿಸಿ ತಲೆಗೆ ತಟ್ಟಬಹುದು. ಆವಾಗ ಅದು ಕೊಡುವಂಥ ಆನಂದ ಹಿಂಸೆಯಾಗಿ ಕೂಡ ಪರಿವರ್ತನೆ ಆಗಿಬಿಡಬಹುದು. ಅದಕ್ಕಾಗಿ ಕಲೆ ತಂದು ಕೊಡುವಂಥ ಆನಂದ ಉಳಿದ ಆನಂದಕ್ಕಿಂತ ಭಿನ್ನವಾದದ್ದು. ಅದನ್ನು ನಾವು ಮಾತಿನಲ್ಲಿ ಹೀಗೆ ಅಂತೇಳಿ ಹೇಳಿಕೊಳ್ಳಿಕ್ಕೆ ಆಗೋದಿಲ್ಲ. ಆಮೇಲೆ ಈ ಆನಂದವನ್ನ ಎಲ್ಲರ ಮೀಮಾಂಸಕರು ಏನು ಮಾಡ್ತಾರೆ, ಕಾವ್ಯದ ಒಂದು ಪರಮ ಪ್ರಯೋಜನ ಅಂತ ಹೇಳ್ತಾರೆ. ಭಾರತೀಯ ಕಾವ್ಯ ಮೀಮಾಂಸೆಯಂತೂ ಇದನ್ನ ಎಲ್ಲ ಕಡೆ ಸ್ಥಾಯಿಯಾಗಿ ಪ್ರತಿಪಾದಿಸಿದೆ. ಕಲೆಯ ಉದ್ದೇಶ ಏನಪ್ಪ ಹೇಳಿದ್ರೆ ಆನಂದ, ಸಂತೋಷ. ಹಾಗಿದ್ರೆ ದುಃಖ ಅಥವಾ ಉಳಿದ ಭಾವನೆಗಳು ಕಲೆಯಲ್ಲಿ, ಕಾವ್ಯದಲ್ಲಿ ಪ್ರತಿಪಾದಿತ ಆಗೋದಿಲ್ವೇ? ಬರೀ ಆನಂದವನ್ನು ಕೊಡುವಂಥ ರಸ ಮಾತ್ರ ಇರ್ತದ? ಈ ಪ್ರಶ್ನೆ ಇದೆ, ಹೌದಾ? ಈಗ ಯಾವುದೊಂದು ಶೋಕ ಕಾವ್ಯ ಅದನ್ನು ಓದ್ತೇವೆ, ಆವಾಗ ನಮ್ಗೆ ಆನಂದ ಸಿಗ್ತದ? ಖಂಡಿತವಾಗಿಯೂ ಹೌದು. ಕಲೆಯ ಗುಣ ಏನಪ್ಪ ಅಂತ ಕೇಳಿದ್ರೆ, ಅಸಹನೀಯವಾದ ವೇದನೆಯನ್ನು ಬಿಡುಗಡೆಯಾಗಿ ಸಹ್ಯವಾಗಿ ಒಂದು ರೀತಿಯಲ್ಲಿ ಅದರ ಎಲ್ಲ ಹಿಂಸೆಯ ಗುಣಗಳಿಂದ ದೂರ ಆಗುವಂಥ ಒಂದು ಮುಕ್ತಿಯನ್ನು, ಬಿಡುಗಡೆಯನ್ನು ಅದು ತಂದುಕೊಡುತ್ತದೆ. ನೋಡಿ, ನಮ್ಮ ಮನಸ್ಸಿನ ವ್ಯವಸ್ಥೆ ಹೇಗಿದೆ ಅಂತ ಕೇಳಿದ್ರೆ, ಸಂತೋಷವನ್ನು ಹಂಚಿಕೊಂಡಾಗ ಸಂತೋಷ ಹೆಚ್ಚಾಗ್ತದೆ, ದುಃಖವನ್ನು ಹಂಚಿಕೊಂಡಾಗ ದುಃಖ ಕಡಿಮೆ ಆಗ್ತದೆ. ಕವಿ ಒಳಗೆ ಹತ್ತಿಕ್ಕಿಕೊಂಡಂಥ, ಹುದುಗಿಸಿ ಇಟ್ಟುಕೊಂಡಂಥ ದುಃಖದ ಯಾವುದೋ ಒಂದು ಭಾವನೆ ಕಾವ್ಯವಾಗಿ ಹೊರಹೊಮ್ಮಿದಾಗ ಅವನಿಗೆ ಆನಂದವೇ ಸಿಗ್ತದೆ, ಬಿಡುಗಡೆ ಸಿಗ್ತದೆ. ಅದರ ಒತ್ತಡದಿಂದ ಅದು ತನ್ನನ್ನು ನಿರಂತರವಾಗಿ ಅಂತರಂಗದಲ್ಲಿ ಹಿಂಸಿಸ್ತಾ ಇತ್ತಲ್ಲ, ಅದರಿಂದ ಅವನಿಗೆ ಬಿಡುಗಡೆ ಸಿಕ್ತು. ಅಂಥದ್ದೇ ಮನಸ್ಥಿತಿ ಇರುವಂಥ ಸಾವಿರಾರು ಓದುಗರಿಗೆ ಈ ಕವಿ ಸೃಷ್ಟಿಸಿದ ನೋವಿನಿಂದ ಹೊರಬಂದ ಆ ಕಾವ್ಯ ಮತ್ತೆ ಸಾವಿರ ಸಾವಿರ ಜನರ ನೋವಿನಿಂದ ಅವರಿಗೆ ಬಿಡುಗಡೆಯನ್ನು ತಂದುಕೊಡುತ್ತದೆ. ಹಾಗಾಗಿ ದುಃಖ ಕೂಡ ಕಲಾತ್ಮಕವಾದ ಅಭಿವ್ಯಕ್ತಿಯನ್ನು ಪಡೆದಾಗ, ಕಾವ್ಯವೋ ಕಲೆಯ ಯಾವುದೋ ಒಂದು ರೂಪವನ್ನು ತಾಳಿದಾಗ ಅದೇನಾಗ್ತದೆ, ಆನಂದವಾಗಿ ಬಿಡುಗಡೆಯಾಗಿ ಅದು ಪರಿಣಮಿಸ್ತದೆ. ಕ್ರೋಧ, ಮತ್ಸರ, ದುಃಖ, ಸಂತೋಷ, ಉದ್ವೇಗ, ಯಾವ್ಯಾವುದೋ ಭಾವನೆಗಳು ನಾವು ಹಿತ ಅಹಿತ ಅಂತೇಳಿ ಪಟ್ಟಿ ಮಾಡ್ಕೊಳ್ತೇವಲ್ಲ, ಇದು ನಮಗೆ ಹಿತಕರವಾದಂಥ ಭಾವ, ಇದು ಅಹಿತಕರವಾದಂಥ ಭಾವ ಅಂತ. ಅವೆಲ್ಲವನ್ನ ಏನು ಮಾಡುತ್ತೆ, ಅದು ಒಂದು ರೀತಿಯಲ್ಲಿ ಸೋಸಿ ಬಟ್ಟಿ ಇಳಿಸಿ ಆಮೇಲೆ ಒಂದು ಅತ್ಯುನ್ನತವಾದಂಥ ಒಂದು ಪಾಕವನ್ನು, ರಸಪಾಕವನ್ನು ಅದು ನಮಗೆ ಉಳಿಸಿಕೊಡ್ತದೆ. ಅದಕ್ಕಾಗಿ ದುಃಖ ರಸ ಇದ್ರೂ, ಕರುಣರಸ ಇದ್ರೂ, ಶೋಕರಸ ಇದ್ರೂ ಕೂಡ ಅದನ್ನು ಒತ್ತ 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 ನಮಗೇನಾಗ್ತದೆ, ಅದರಿಂದ ಬಿಡುಗಡೆಯನ್ನು ಹೊಂದುವಂಥ ಮತ್ತು ಅದನ್ನು ಅನುಭವಿಸಿಯೂ ಅಸಹ್ಯ ಭಾವದಿಂದ ಹೊರಕ್ಕೆ ಬರುವಂಥ ಒಂದು ಸ್ಕಿಲ್ಲನ್ನು, ಕುಶಲತೆಯನ್ನು ಅದು ನಮಗೆ ಬದುಕಿನಲ್ಲಿ ಕಲಿಸಿಕೊಡುತ್ತದೆ. ಅದಕ್ಕಾಗಿ ಕಲೆ ಅಂತಿಮವಾಗಿ ನಮಗೆ ಕೊಡುವುದು ಆನಂದ ಅನ್ನುವ ಪ್ರತಿಪಾದನೆ ಭಾರತೀಯ ಕಾವ್ಯ ಮೀಮಾಂಸೆಯದು. ಆಮೇಲೆ ಮಮ್ಮಟನ ಪಟ್ಟಿಗೆ ಹೋಗೋಣ. ಯಶಸ್ಸು ಸಿಗ್ತದೆ, ಅವನ ಮೊದಲನೆಯ ಅಂಶ ಇದು. ಕಾವ್ಯಂ ಯಶಸ್ಸೇ. ಯಾರಿಗೆ ಯಶಸ್ಸು, ಯಾವ ಯಶಸ್ಸು? ನಾವು ನೇರವಾಗಿ ವಿಚಾರ ಮಾಡಿದ್ರೆ, ಕವಿತೆಯನ್ನು ಬರೆದ ಕವಿ ಲೋಕದಲ್ಲಿ ಹೆಸರು ಮಾಡ್ತಾನೆ, ಅವನಿಗೆ ಕೀರ್ತಿ, ಯಶಸ್ಸು ಇವೆಲ್ಲ ಸಿಗ್ತದೆ. ಅದು ಖಚಿತ ಅಲ್ಲ. ಎಲ್ಲ ಕಾವ್ಯವೂ, ಎಲ್ಲ ಕವಿಗೂ, ಎಲ್ಲ ಕಾಲಕ್ಕೂ, ಎಲ್ಲ ಪ್ರದೇಶದಲ್ಲೂ ಯಶಸ್ಸನ್ನು ತಂದು ಕೊಡ್ತಾ ಇರ್ತದೆ ಅನ್ನೋ ಮಾತು ಖಚಿತವಾದದ್ದಲ್ಲ. ಆದಾಗ್ಯೂ ಅದರ ಯಶಸ್ಸು ಅಂತಂದರೆ ಮತ್ತೆ ಅದನ್ನು ಬೇರೆ ಬೇರೆ ಮಾನದಂಡಗಳಿಂದ ನೋಡುವಂಥ ಸಂದರ್ಭ ಇದೆ. ಯಶಸ್ಸು ಅಂದ್ಕೊಳ್ಳೆ ಆರ್ಥಿಕವಾದಂಥ ಯಶಸ್ಸು ಅಥವಾ ಅವನಿಗೆ ತುಂಬ ದಿಢೀರ್ನ ಜನಪ್ರಿಯತೆ ಬರ್ತದೆ, ಅದಲ್ಲ. ಅಂದರೆ ಬದುಕನ್ನು ಗೆಲ್ಲುವಂಥ, ಬದುಕಿನ ಅನೇಕ ಸಂದಿಗ್ಧ ಸವಾಲುಗಳಿಗೆ, ಬದುಕಿನ ಅನೇಕ ಸಮಸ್ಯೆಗಳಿಗೆ, ತೊಳಲಾಟಗಳಿಗೆ ಅದನ್ನು ಹೇಗೆ ಎದುರಿಸಿ ನಿಂತು ಮುನ್ನಡೆಯಬೇಕು ಎನ್ನುವಂಥ ಒಂದು ಯಶಸ್ಸಿನ ಪಥವನ್ನು ಅದೇನು ಮಾಡ್ತದೆ, ತೋರ್ತದೆ. ಬದುಕನಿಗೂ ಅಷ್ಟೆ. ಯಾವುದೋ ಒಂದು ದುಃಖದ ಬಗ್ಗೆ, ಸಮಸ್ಯೆ ಬಗ್ಗೆ, ಸಂಗತಿಯ ಬಗ್ಗೆ ಕವಿ ಕಾವ್ಯವನ್ನು ರಚನೆ ಮಾಡದಂತಾದರೆ, ರಚನೆ ಮಾಡಿದ ತೃಪ್ತಿಯ ಜೊತೆಗೇನೆ
ಆ ಒತ್ತಡದಿಂದ ಅವನಿಗೆ ಬಿಡುಗಡೆ ಸಿಕ್ಕಿ ಅವನು ಮುನ್ನಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ವೇಳೆ ನೋಡಿದ್ರೆ ಅವನಿಗೆ ಅದು ಹೇಳಿಕೊಳ್ಳಿಕ್ಕೆ ಆಗದೇ ಇದ್ದ ಸಂಗತಿಗಳನ್ನು ಒಂದು ಸೂಕ್ತ ಮಾಧ್ಯಮದ ಮೂಲಕ, ಕಲೆಯ ಮಾಧ್ಯಮದ ಮೂಲಕ ಅವನೇನು ಮಾಡಿರ್ತಾನೆ, ಹೇಳಿರ್ತಾನೆ. ಹೇಳಿದ ಮೇಲೆ ಅವನ ಮನಸ್ಸು ಏನಾಗ್ತದೆ, ಹಗುರ ಆಗ್ತದೆ. ಅಂತರಂಗ ಮತ್ತೆ ಮುಂದಿನ ಪಯಣವನ್ನು ಆರಂಭಿಸ್ತದೆ. ಅದು ಯಶಸ್ಸು. ಆಮೇಲೆ ಅದನ್ನು ನಾವು ಮತ್ತೆ ಬೇರೆ ಬೇರೆ ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈಗ ರಾಮಾಯಣ ಬರೆದಂಥ ವಾಲ್ಮೀಕಿಗೆ ಸಿಕ್ಕ ಯಶಸ್ಸು, ಮಹಾಭಾರತವನ್ನು ರಚಿಸಿದ ವ್ಯಾಸನಿಗೆ ಸಿಕ್ಕ ಯಶಸ್ಸು, ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಒಬ್ಬ ಬರಹಗಾರನಿಗೆ ಸಿಕ್ಕಂಥ ಯಶಸ್ಸು, ಏನೋ 4 ಜನ ಓದಿ ಮೆಚ್ಚುಗೆ ಗಳಿಸಿದ ಒಬ್ಬ ಕವಿಗೆ ನಾನು ಬದುಕಿನಲ್ಲಿ ಯಶಸ್ವಿಯಾದೆ, 4 ಜನ ನನ್ನ ಕಾವ್ಯವನ್ನು ಒಪ್ಪಿಕೊಂಡ್ರು, ಸ್ವೀಕರಿಸಿದ್ರು, ಅದರಿಂದ ಅವರಿಗೆ ಆನಂದ ಸಿಕ್ತು ಅನ್ನುವ ಧನ್ಯತೆ, ಕೃತಕೃತ್ಯತೆ, ಅಂದರೆ ತನ್ನ ಕೃತ್ಯದಿಂದ ಆದ, ತನ್ನ ಕೃತಿಯಿಂದ ಆದ ಸಫಲತೆ, ಅದೇ ಯಶಸ್ಸು. ಯಶಸ್ಸು ಅಂದರೆ ಅದಕ್ಕೆ ಬೇರೆ ಬೇರೆ ಮಾನದಂಡಗಳಿವೆ. ಒಟ್ಟಾರೆ ಕಾವ್ಯ ನಮಗೇನು ಮಾಡ್ತದೆ ಕೇಳಿದ್ರೆ, ಬದುಕಿನಲ್ಲಿ ಒಂದು ಯಶಸ್ಸಿನ ದಾರಿಯನ್ನು ಅದು ತೋರ್ತದೆ. ಓದುಗನಿಗೆ ಕೂಡ ಆ ಥರದ ಯಾವುದೋ ಒಂದು ಬಿಕ್ಕಟ್ಟುಗಳಿಂದ, ಸಮಸ್ಯೆಗಳಿಂದ ಯಾವ ವಸ್ತುವಿನ ಬಗ್ಗೆ ಕಾವ್ಯ ರಚನೆ ಆಗಿದೆಯೋ ಅದೇ ಥರದ ಬಿಕ್ಕಟ್ಟುಗಳು, ಸಮಸ್ಯೆಗಳು ತನ್ನ ವ್ಯಕ್ತಿಗತವಾದ ಬದುಕಿನಲ್ಲಿ ಇತ್ತು ಅಂತಾದರೆ ಅದರಿಂದ ಪಾರಾಗುವ, ಅದರಿಂದ ಮುನ್ನಡೆಯುವಂಥ ಒಂದು ಅರಿವು, ತಿಳುವಳಿಕೆ ಒಬ್ಬ ಓದುಗನಿಗೆ ಅಂಥ ಕಾವ್ಯವನ್ನು ಓದುವುದರಿಂದ ದೊರೆಯುತ್ತದೆ. ಅದಕ್ಕಾಗಿ ನೋಡಿ, ರಾಮಾಯಣ ಮಹಾಭಾರತ 2 ಮಹಾನ್ ಕಾವ್ಯಗಳು ಭಾರತೀಯರ ಬದುಕಿಗೆ ಬೇಕಾದಂಥ ಎಲ್ಲ ಸಂಗತಿಗಳನ್ನು ಎಷ್ಟು 1000 ವರ್ಷಗಳಿಂದ ಕೊಡ್ತಾ ಬಂದಿದೆ. ತಿರ್ಗಾ ಯಾಕೆ ಅದನ್ನು ನಾವು ಓದ್ತಾ ಇದ್ದೇವೆ ಕೇಳಿದ್ರೆ, ಒಬ್ಬನಿಗೆ ನಾನಾ ಥರದ ರಾಮಾಯಣದಲ್ಲಿ ಬರುವಂಥ ನಾನಾ ಪಾತ್ರಗಳು, ಭೋಗದ ಪಾತ್ರಗಳು, ತ್ಯಾಗದ ಪಾತ್ರಗಳು, ಪ್ರೀತಿಯ ಪಾತ್ರಗಳು, ಕಷ್ಟ ಅವನು ಅನುಭವಿಸುವಂಥ ಪಾತ್ರಗಳು, ಸುಖವನ್ನು ಅನುಭವಿಸುವಂಥ ಪಾತ್ರಗಳು, ಮಾತ್ಸರ್ಯದಿಂದ ಕುದಿಯುವಂಥ ಪಾತ್ರಗಳು, ಉದಾತ್ತತೆಯಿಂದ ಮೆರೆಯುವಂಥ ಪಾತ್ರಗಳು, ಹೀಗೆ ವೈವಿಧ್ಯಮಯವಾದಂಥ ಒಂದು ಚಿತ್ರಣದಿಂದ ನಮಗೇನಾಗ್ತದೆ ಕೇಳಿದ್ರೆ, ನಾನು ಬದುಕನ್ನು ಹೇಗೆ ಗ್ರಹಿಸಬೇಕು, ಹೇಗೆ ನೋಡಬೇಕು, ಆ ಪಾತ್ರಕ್ಕೆ ಯಾಕೆ ಸೋಲುಂಟಾಯಿತು ಆ ಕಾವ್ಯದಲ್ಲಿ, ಇನ್ನೊಂದು ಪಾತ್ರ ಯಾಕೆ ಸಫಲತೆಯನ್ನು ಅನುಭವಿಸಿತು, ಇಂಥ ಒಂದು ತುಲನೆ, ಹೋಲಿಕೆ ನಮಗೇನಾಗ್ತದೆ ಕಾವ್ಯದ ಓದಿನಿಂದ ಸಾಧ್ಯ ಆಗ್ತಾ ಹೋಗ್ತದೆ. ಕವಿ ಸ್ವತಃ ಅದನ್ನು ಅನುಭವಿಸಿ ಬರೀತಾ ಇರೋದ್ರಿಂದ ಅವನ ವ್ಯಕ್ತಿತ್ವದ ಯಶಸ್ಸಿಗೂ, ವಿಕಸನಕ್ಕೂ, ಮುಂದಿನ ನಡೆಗೂ ಅದು ಏನಾಗ್ತದೆ, ಪ್ರೇರಣೆಯನ್ನು ಕೊಡ್ತದೆ. ಆಮೇಲೆ ಯಶಸ್ಸಾದ ಮೇಲೆ ಅರ್ಥಕ್ರತೆ. ಅರ್ಥಕ್ರತೆ ಅಂದರೆ ಆರ್ಥಿಕವಾದಂಥ ಒಂದು ಅನುಕೂಲತೆ ಕೂಡ ಕಾವ್ಯದಿಂದ ದೊರಕುತ್ತದೆ. ಅನೇಕ ಪ್ರಯೋಜನಗಳಲ್ಲಿ ಇದು ಕೂಡ ಒಂದು. ಕವಿಗೆ ಯಶಸ್ಸು ಸಿಕ್ಕದ ಹಾಗೇನೆ ಯಶಸ್ಸಿನ ಸಮೀಪದ ಇನ್ನೊಂದು ಸಂಗತಿ ಯಾವುದಪ್ಪ ಕೇಳಿದ್ರೆ, ಜೀವನದಲ್ಲಿ ಯಶಸ್ಸನ್ನು ಗಳಿಸಿದವನು ಆರ್ಥಿಕವಾಗಿ ಕೂಡ ಏನು ಮಾಡ್ತಾನೆ, ಆ ಯಶಸ್ಸನ್ನು ಆರ್ಥಿಕ ಭದ್ರತೆಯ ಒಂದು ಸೋಪಾನವಾಗಿ ಅದು ಅವನನ್ನು ಪರಿವರ್ತನೆಗೆ ತಂದು ನಿಲ್ಲಿಸ್ತದೆ. ಅಂದರೆ ಯಶಸ್ಸು ಯಾವುದೋ ಒಂದು ಕ್ಷೇತ್ರದಲ್ಲಿ ದೊರೆಯಿತು ಅಂತಾದರೆ ಆರ್ಥಿಕ ಸ್ಥಿತಿ ಕೂಡ ಏನಾಗ್ತದೆ, ಅವನಿಗೆ ಉತ್ತಮಪಡಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಸ್ವತಃ ಕವಿ ಒಂದು ಕಾವ್ಯವನ್ನು ಚೆನ್ನಾಗಿ ಕಟ್ಟಿದ, ಅದರಿಂದ ಸಮಾಜದಲ್ಲಿ ಅವನಿಗೆ ಮನ್ನಣೆ ಬಂತು, ಪ್ರಶಸ್ತಿ ಪುರಸ್ಕಾರಗಳು ದೊರೆತವು, ಅದು ಕೂಡ ಅವನಿಗೇನಾಗ್ಬೋದು, ಆರ್ಥಿಕವಾದಂಥ ಒಂದು ಅನುಕೂಲತೆಯನ್ನು ಕಲ್ಪಿಸ್ಬೋದು. ಇವತ್ತಿನ ಆಧುನಿಕ ಸಂದರ್ಭದಲ್ಲಂತೂ ಕೂಡ ಒಂದು ದೇಶ ಮಟ್ಟದ, ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಯಾವುದೋ ಒಂದು ಸ್ಪರ್ಧೆಯಲ್ಲೋ, ಯಾವುದೋ ಒಂದು ಸಂಘ ಸಂಸ್ಥೆಗಳು ಗುರುತಿಸಿದಾಗಲೋ ಅದರಿಂದ ದೊರೆಯುವಂಥ ಅನುಕೂಲತೆಗಳು, ಆರ್ಥಿಕವಾದಂಥ ಒಂದು ಅನುಕೂಲತೆಗಳು ಕವಿಗೆ ಸಾಧ್ಯ. ಇವತ್ತು ಸಾಹಿತ್ಯ ಅಥವಾ ಪುಸ್ತಕೋದ್ಯಮ ಅಷ್ಟು ಲಾಭದಾಯಕ ಅಲ್ಲ ಅಂತ ನಾವು ಜನರಲಾಗಿ ಮಾತನಾಡುತ್ತೇವೆ. ಅಲ್ಲಿಯೂ ಅತ್ಯುತ್ತಮವಾದ ಗುಣಾತ್ಮಕವಾದಂಥ ಕೃತಿಗಳಿಗೆ ಇವತ್ತಿಗೂ ಏನಿದೆ, ಆರ್ಥಿಕವಾದಂಥ ಬೆಲೆ ಇದೆ, ಅನುಕೂಲತೆ ಇದೆ. ಇವತ್ತಿಗೂ ಕನ್ನಡದ ಅತ್ಯಂತ ಶ್ರೇಷ್ಠ ಬರಹಗಾರರ ಪುಸ್ತಕ ಲಾಭದಾಯಕವಾಗಿಯೇ ಏನು ಮಾರುಕಟ್ಟೆಯಲ್ಲಿ
ಯಶಸ್ಸನ್ನು ಗಳಿಸಿದೆ. ಎಷ್ಟೋ ಈ ಥರದ ಕೃತಿಗಳು ಸ್ವತಃ ಲೇಖಕನಿಗೆ ಅವನ ಪುಸ್ತಕವನ್ನು ಪ್ರಕಟಪಡಿಸಿದಂಥ ಪ್ರಕಾಶಕರಿಗೆ ಏನು ಮಾಡಿದೆ, ಆರ್ಥಿಕ ಅನುಕೂಲತೆಯನ್ನು ತಂದುಕೊಟ್ಟಿದೆ. ಇದು ಈ ಕಾಲಕ್ಕೆ ನಾವು ಅನ್ವಯಿಸಿ ಆಡುವಂಥ ಮಾತು. പക്ഷെ ಪ್ರಾಚೀನ ಕಾಲದಲ್ಲಿಯೂ ಕೂಡ ರಾಜ ಮಹಾರಾಜರು ಏನು ಮಾಡ್ತಾ ಇದ್ರು, ಅವನಿಗೆ ಬೇಕಾದಷ್ಟು ವಸ್ತು, ಒಡವೆ, ಬಹುಮಾನ, ಉಂಬಳಿ. ನಮ್ಮ ಆದಿಕವಿಯಾದಂಥ ಪಂಪನಿಗೆ ಅವನು ಚಾಲುಕ್ಯರ ಸಾಮಂತ ದೊರೆಯಾದ ಕಲಚೂರ್ಯರ ಅರಿಕೇಸರಿ ಆಸ್ಥಾನದಲ್ಲಿ ಕವಿಯಾಗಿದ್ದ. ಅವನು ಕಾವ್ಯವನ್ನು ಬರೆದ, ಮಹಾಕಾವ್ಯವನ್ನು ಬರೆದ ರಾಜನ ಪ್ರೀತಿಯನ್ನು ಗಳಿಸಿದ ಮೇಲೆ ಅವನಿಗೆ ಧರ್ಮಪುರಿ ಎನ್ನುವಂಥ ಒಂದು ಅಗ್ರಹಾರವನ್ನೇ ಉಂಬಳಿಯಾಗಿ ಕೊಟ್ಟುಬಿಟ್ಟಿದ್ದ. ಸಾಕಷ್ಟು ಧನ ಸಂಪತ್ತು ಇವುಗಳ ಜೊತೆಗೆ ಒಂದು ಹಳ್ಳಿಯನ್ನೇ ಉಂಬಳಿಯಾಗಿ ಬಕ್ಷಿಸಾಗಿ ಕೊಟ್ಬಿಟ್ಟಿದ್ದ. ಅವನ ಜೀವನಕ್ಕೆ ಬೇಕಾಗುವಷ್ಟು ಅದು ಏನಾಗಿತ್ತು, ಅನುಕೂಲಕರವಾದ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿತು. ಹೀಗೆ ರಾಜಪ್ರಭುತ್ವ ಇರಲಿ, ಪ್ರಜಾಪ್ರಭುತ್ವ ಇರಲಿ, ಅಥವಾ ಒಂದು ಸುಸಂಸ್ಕೃತ ಸಮಾಜ ಇರಲಿ, ಅಲ್ಲಿ ಕಲೆಯನ್ನು, ಸಾಹಿತ್ಯವನ್ನು ಗೌರವಿಸುವಂಥ, ಅದನ್ನು ಆರ್ಥಿಕವಾಗಿ ಪಡೆಯುವಂಥ ಅಂಥ ಪ್ರತಿಭಾವಂತ ಬರಹಗಾರರ ಕೃತಿಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಆರ್ಥಿಕವಾದಂಥ ಅನುಕೂಲತೆಯನ್ನು ಕಲ್ಪಿಸುವಂಥ ಒಂದು ಅವಕಾಶ ಈಗಲೂ ಕೂಡ ಇದೆ. ಆದರೆ ಒಬ್ಬ ಯಶಸ್ವಿ ಬರಹಗಾರ ಆರ್ಥಿಕ ದೃಷ್ಟಿಯಿಂದಲೂ ಕೂಡ ಆ ಯಶಸ್ಸನ್ನು ಏನು ಮಾಡುತ್ತಾನೆ, ಗಳಿಸ್ತಾನೆ. ಇದು ಕೆಲವು ಪ್ರಯೋಜನಗಳು ಕವಿಗೆ ಹೆಚ್ಚು ಪಾಲಿದೆ, ಓದುಗನಿಗೆ, ಸಹೃದಯನಿಗೆ ಅಷ್ಟಿಲ್ಲದೆ ಇರಬಹುದು. ಒಟ್ಟಾರೆಯಾಗಿ ಮಮ್ಮಟ ಏನು ಮಾಡ್ತಾನೆ, ಈ ಆದಿಯನ್ನು ಕೊಡ್ತಾ ಹೋಗ್ತಾನೆ. ವ್ಯವಹಾರವಿದೆ. ಸಾಹಿತ್ಯದ ಅಥವಾ ಕಾವ್ಯದ ಓದಿನಿಂದ ನಮಗೆ ಒಂದು ವ್ಯಾವಹಾರಿಕವಾದಂಥ ಅರಿವು, ಜ್ಞಾನ ದೊರಕುತ್ತೆ. ಯಾಕೆ ಕೇಳಿದ್ರೆ, ನಮಗೆ ಪ್ರತ್ಯಕ್ಷವಾಗಿ ಜಗತ್ತಿನ ಎಲ್ಲ ಸಂಗತಿಗಳನ್ನು ನೋಡಲಿಕ್ಕೆ, ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಜೀವನ ನಮಗೆ ನಾನಾ ಕೆಲಸ, ಕಾರ್ಯ, ಒತ್ತಡಗಳ ನಡುವೆ ಇಡೀ ವಿಸ್ತಾರವಾದ ಈ ಜಗತ್ತನ್ನು ಖುದ್ದಾಗಿ, ನೇರವಾಗಿ ಪರಿಶೀಲಿಸಲಿಕ್ಕೆ, ಅನುಭವಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸುವುದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಕೆಲವರಿಗೆ ಅದು ಸಾಧ್ಯ ಇರಬಹುದು. ಆವಾಗ ಲೋಕಜ್ಞಾನವನ್ನು, ವ್ಯವಹಾರ ಜ್ಞಾನವನ್ನು, ಬೇರೆ ಬೇರೆ ಕ್ಷೇತ್ರದ ಕುರಿತಾದಂಥ ಅರಿವನ್ನು ವ್ಯಕ್ತಿ ಹೇಗೆ ಮಾಡಿಕೊಳ್ಬೋದು ಕೇಳಿದ್ರೆ, ಈ ಥರದ ಕಲೆಯ, ಸಾಹಿತ್ಯದ ಓದಿನಿಂದ. ಸಾಹಿತ್ಯ ಬರೇ ಕಟ್ಟುಕತೆ, ಕಲ್ಪನೆ, ಈ ಜಗತ್ತಿನಲ್ಲಿ ಇಲ್ಲದೇ ಇದ್ದಂಥ ಬರೇ ಏನು ಕಪೋಲ ಕಲ್ಪಿತವಾದದ್ದು ಅಂತ ಅಂದ್ಕೋಬಾರ್ದು. ಯಾಕೆಂದರೆ ಯಾವ ಕಲ್ಪನೆಯೂ ಕೂಡ ನೆಲದ ಮೇಲಿಂದಲೇ ಹುಟ್ಟಿಕೊಳ್ಳಬೇಕಾದದ್ದು. ವಾಸ್ತವದ ವಿಸ್ತೃತ ರೂಪವನ್ನು ಕಲ್ಪನೆ ಅಂತೇಳಿ ತಾತ್ವಿಕರು ಹೇಳ್ತಾರೆ. ಅಂದರೆ ಒಂದು ಮಟ್ಟದ ವಾಸ್ತವ ಇರಲೇಬೇಕು, ಅದನ್ನು ಸ್ವಲ್ಪ ಏನು ಮಾಡ್ತೇವೆ ನಾವು, ವಿಸ್ತರಿಸಿ ಅದಕ್ಕೆ ಕಲ್ಪನೆಯ ರೂಪವನ್ನು ತೊಡಿಸ್ತೇವೆ. ಮತ್ತು ಇವತ್ತು ಯಾವುದು ಕಲ್ಪನೆಯೋ ನಾಳೆ ಅದು ವಾಸ್ತವ ಆಗಿರ್ಬೋದು. ರೈಸ್ ಸಹೋದರರು ವಿಮಾನವನ್ನು ಕಂಡುಹಿಡಿಯೋಕ್ಕಿಂತ ಮುಂಚೆ ಆಕಾಶದಲ್ಲಿ ಹಾರುವುದು ಹಕ್ಕಿಗಳಿಗೆ ಮಾತ್ರ ವಾಸ್ತವ ಆಗಿತ್ತು. ಆಮೇಲೆ ವಿಮಾನದ ಶೋಧನೆ ಆದಮೇಲೆ ಮನುಷ್ಯನಿಗೂ ಕೂಡ ಆಕಾಶದಲ್ಲಿ ಹಾರುವುದು ಏನಾಗಲಿಲ್ಲ, ಬರೀ ಕನಸಾಗಿ ಉಳಿಯಲಿಲ್ಲ, ವಾಸ್ತವವಾಯಿತು. ಲೋಹದ ಹಕ್ಕಿ ಅಂತಲೇ ಈಗ ವಿಮಾನವನ್ನು ನಾವು ಕರೆಯುತ್ತೇವೆ. ಅದು ಅಷ್ಟೇ ಅಲ್ಲ, ಮಂಗಳ ಲೋಕಕ್ಕೂ ಕೂಡ ಹೋಗಲಿಕ್ಕೆ ಸಾಧ್ಯ ಆದದ್ದು ಇವತ್ತಿನ ವಾಸ್ತವ. ಒಂದು ಕಾಲಕ್ಕೆ ಬರೀ ಚಂದ್ರಲೋಕ, ಮಂಗಳ ಲೋಕ, ಗುರು ಇವೆಲ್ಲ ಏನಾಗಿತ್ತು, ಬರೀ ಜಾತಕ ಕುಂಡಲಿಯಲ್ಲಿ ಇರುವಂಥ ಮನೆಗಳಾಗಿತ್ತು. ಇವತ್ತು ಅಲ್ಲಿಯೇ ವಾಸ್ತವ್ಯ ಸಾಧ್ಯವೋ ಎನ್ನುವ ವಾಸ್ತವದ ವೈಜ್ಞಾನಿಕ, ತಾಂತ್ರಿಕ ಪ್ರಗತಿಯ ಕಾಲದಲ್ಲಿ ನಾವಿದ್ದೇವೆ. ಅದಕ್ಕಾಗಿ ಕಲೆಯನ್ನು ಕೂಡ ನಾವು ಬರೇ ಕಲ್ಪನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಕೇಳಿದ್ರೆ, ಕಲ್ಪನೆ ಶೂನ್ಯದಲ್ಲಿ ಹುಟ್ಟಿಕೊಳ್ಳುವುದಿಲ್ಲ. ಅದು ನಮ್ಮ ನಡುವೆನೇ ವಾಸ್ತವದ ಒಂದು ಮುಂದುವರಿದ ರೂಪವಾಗಿ, ವಸ್ತುಸ್ಥಿತಿಯ ಮುಂದುವರಿದ ರೂಪವಾಗಿ ಅದು ಜನ್ಮ ತಳೆಯುತ್ತದೆ. ಹಾಗಾಗಿ ವ್ಯವಹಾರ ಜ್ಞಾನಕ್ಕೆ ಕಾವ್ಯ ಅಥವಾ ಸಾಹಿತ್ಯ ಏನಾಗಿದೆ, ಅತ್ಯುತ್ತಮವಾದಂಥ ಒಂದು ಸಂಗತಿಯಾಗಿದೆ. ನಮ್ಮ ಪ್ರಾಚೀನ ಕಾಲದಲ್ಲಂತೂ ಈ ಮಾತು ಭಾಳ ಸತ್ಯ. ಯಾಕಂದ್ರೆ ನಾನು ಆಗಲೇ ಹೇಳಿದೆ, ರಾಮಾಯಣ ಮಹಾಭಾರತವನ್ನು ಓದಿ ಮನೆಯಲ್ಲಿ ಮಕ್ಕಳಿಗೆ ಅದರ ಕಥೆಯನ್ನು ಕೇಳಿಸೋದು ಅಥವಾ ಓದಿಸೋದು, ಹಿರಿಯರು ಓರಲ್ ಟ್ರೆಡಿಷನ್ ಮೂಲಕ, ಮೌಖಿಕ ಪರಂಪರೆಯ ಮೂಲಕ ಅದನ್ನು
ತಿಳಿ ಹೇಳುವುದು ಕಿರಿಯರಿಗೆ, ನಮ್ಮ ಗಾದೆ ಮಾತು ನಿತ್ಯ ಜೀವನದಲ್ಲಿ ಕಾವ್ಯದ ಉದಾಹರಣೆಗಳನ್ನು ಕೊಡೋದು, ಅಲ್ಲಿನ ಯಾವ್ಯಾವುದೋ ಸಂದರ್ಭವನ್ನು ನಾಣ್ಣುಡಿಯಾಗಿ ಅಥವಾ ಸುವರ್ಣ ಉಕ್ತಿಯಾಗಿ ಅದನ್ನು ಬಳಸೋದು, ಇವೆಲ್ಲ ಯಾಕೆ ನಡೀತಾ ಇತ್ತು ಕೇಳಿದ್ರೆ ಅದರಿಂದ ನಮ್ಮ ವ್ಯವಹಾರ ಜ್ಞಾನ ಹೆಚ್ಚುತ್ತದೆ. ನಮಗೆ ಲೋಕವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಕಾಮನ್ ಸೆನ್ಸ್ ಅಂತ ಹೇಳ್ತೇವಲ್ಲ, ಅದು ಬೆಳೆಯುತ್ತದೆ. ಇಲ್ಲೇ ಹೋದ್ರೆ ನಾವೇನಾಗ್ತೀವಿ ಕೇಳಿದ್ರೆ ಮನೆಯಲ್ಲೇ ಕೂಪಮಂಡೂಕಗಳಾಗಿ ಇದ್ದು ಬಿಡ್ತೇವೆ. ಒಂದು 10 ಬೇರೆ ಬೇರೆ ಪ್ರಕಾರಕ್ಕೆ ಅಥವಾ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಥ ಕೃತಿಯನ್ನು ಒಬ್ಬ ಓದಿದ ಅಂತ ಆದರೆ ಅವನಿಗೆ ಆ ಕ್ಷೇತ್ರದ ಒಂದು ಜ್ಞಾನ ಅರಿವು ದೊರೆಯುತ್ತದೆ. ಇಷ್ಟಕ್ಕೂ ಸಾಹಿತ್ಯ ಅಥವಾ ಕಲೆ ಈ ಪ್ರಪಂಚದ ಬಗ್ಗೆ ಮಾತನಾಡ್ತಾ ಇರ್ತದೆ. ಮನುಷ್ಯ ಮತ್ತು ಈ ಪ್ರಪಂಚಕ್ಕೆ ಇರುವಂಥ ಸಂಬಂಧಗಳ ಬಗ್ಗೆನೇ ಅದೇನು ಮಾಡ್ತಾ ಇರ್ತದೆ, ವಿಚಾರವನ್ನು ನಡೆಸ್ತಾ ಇರ್ತದೆ. ಬೇರೆ ಬೇರೆ ನೆಲೆಗಳಲ್ಲಿ ಕಲೆ, ಅದರಲ್ಲಿ ಕಾವ್ಯದ ಮಾದರಿ ಬೇರೆ ಇರ್ಬೋದು, ಗದ್ಯದ ಮಾದರಿ ಬೇರೆ ಇರ್ಬೋದು, ವೈಚಾರಿಕ ಬರಹದ ಮಾದರಿ ಬೇರೆ ಇರ್ಬೋದು. ಯಾವುದೂ ಈ ಜಗತ್ತನ್ನು ಬದುಕನ್ನು ಬಿಟ್ಟಿಲ್ಲ. ಮನುಷ್ಯನೇ ಕಲೆಯ ಕೇಂದ್ರ ಪ್ರಜ್ಞೆ. ಮತ್ತೆ ಈ ಜಗತ್ತು ಶೂನ್ಯದಲ್ಲಿರುವ ಮನುಷ್ಯ ಅಲ್ಲ, ಈ ಜಗತ್ತಿನ ನಡುವೆ ಇರುವ ಮನುಷ್ಯ ಕಲೆಯ ಕೇಂದ್ರ ಪ್ರಜ್ಞೆ. ಅಂದ ಮೇಲೆ ಸಾಹಿತ್ಯವನ್ನು ವಿಸ್ತಾರವಾಗಿ ಅಭ್ಯಾಸ ಮಾಡಿದಾಗ ನಮಗೇನಾಗ್ತದೆ, ಈ ಜಗತ್ತಿನ ಮನುಷ್ಯನ ಸಂಬಂಧಗಳ ನಾನಾ ಮುಖದ ದರ್ಶನ ಆಗುತ್ತೆ. ಅದರಿಂದ ಒಂದು ವ್ಯಾವಹಾರಿಕವಾದಂಥ ಒಂದು ಅರಿವು ನಮಗೆ ನಮ್ಮ ಜೀವನದಲ್ಲಿ ದೊರೆಯುತ್ತದೆ. ಆಮೇಲೆ ಶಿವೇತ ರಕ್ಷತೆಯೇ. ಶಿವ ಅಂತಂದರೆ ಮಂಗಳ ಅಂತ ಅರ್ಥ. ಶಿವೇತ ಮಂಗಳಕ್ಕೆ ಹೊರತಾದದ್ದು ಅಂದರೆ ಅಮಂಗಳವಾದದ್ದು. ಅವುಗಳಿಂದ ರಕ್ಷತೆಯೇ, ನಮಗೆ ರಕ್ಷಣೆಯನ್ನು ಅದು ಒದಗಿಸುತ್ತದೆ. ಯಾವುದು? ಕಾವ್ಯ. ಅಂದರೆ ಕಾವ್ಯ ನಮಗೆ ಕೆಡುಕಿನಿಂದ ಹೇಗೆ ರಕ್ಷಣೆ ಕೊಡುತ್ತದೆ? ನಾವು ಕೆಡುಕಿಗೆ ಒಳಗಾಗ್ತಾ ಇದ್ರೆ ಕಾವ್ಯ ಬಂದು ಅಡ್ಡ ನಿಂತು ತಡೀತದೇನು? ಅಡ್ಡ ನಿಂತು ತಡೆಯದ ಕಾವ್ಯ ಕೆಡುಕಿನ ಕಡೆಗೆ ಹೋಗದಂತೆ ನಮ್ಮನ್ನೇನು ಮಾಡ್ತದೆ, ಅದನ್ನು ಒತ್ತಾ ಇದ್ದ ಹಾಗೇನೆ ಎಚ್ಚರಿಸ್ತದೆ. ನೇರವಾಗಿ ಅದು ಆ ಕೆಲಸ ಮಾಡುತ್ತೆ ಅಂತಲ್ಲ, ನಮ್ಮ ಮನಸ್ಸನ್ನು ಆ ಥರ ಏನು ಮಾಡ್ತದೆ, ತಿದ್ದುತ್ತದೆ. ಇದು ಪುಣ್ಯ, ಇದು ಪಾಪ, ಇದು ಒಳಿತು, ಇದು ಕೆಡುಕು, ಇದು ನೀತಿ, ಇದು ಅನೀತಿ, ಇದು ಧರ್ಮ, ಇದು ಅಧರ್ಮ, ಇದು ಬದುಕಿನಲ್ಲಿ ನಾವು ಪ್ರತಿಪಾದಿಸಬೇಕಾದ ಮೌಲ್ಯ, ಇದು ವಿರೋಧಿಸಬೇಕಾದಂಥ ಸಂಗತಿ ಅಂಥೇಳಿ ಒಳ್ಳೆಯ ಕಾವ್ಯ ಅಥವಾ ಶ್ರೇಷ್ಠ ಏನು ಕಲಾ ಪ್ರಕಾರಗಳು ನಮ್ಮನ್ನೇನು ಮಾಡ್ತವೆ, ತಿದ್ದುತ್ತವೆ. ನಮ್ಗೆ ಗೊತ್ತಿಲ್ಲದೇನೆ ತಿದ್ದುತ್ತವೆ. ಅದನ್ನು ಓದ್ತಾ ಇದ್ದರೆ ಉಳಿತು ಯಾವುದು, ಕೆಡುಕು ಯಾವುದು. ರಾಮಾಯಣ ಮಹಾಭಾರತಗಳು ಅಥವಾ ಇನ್ಯಾವುದೋ ಕಾವ್ಯ ಯಾಕೆ ಇಷ್ಟೆಲ್ಲ ಜನಪ್ರಿಯತೆ, ಅದಕ್ಕೆ ಇಷ್ಟೆಲ್ಲ ಕಾಲ ಅದು ಯಾಕೆ ಜನರ ಆರಾಧನೆಯ ಸಂಗತಿಯಾಗಿದೆ ಕೇಳಿದ್ರೆ ಬದುಕಿಗೆ ಬೇಕಾದ್ರ ಬಗ್ಗೆ ಮಾತನಾಡುತ್ತದೆ. ಅದು ಒಳಿತು ಕೆಡುಕುಗಳ ಸ್ಪಷ್ಟ ಚಿಂತನೆಯನ್ನು ಕೊಡುತ್ತದೆ. ಅದು ರಾಮಾಯಣವನ್ನು ಇಟ್ಕೊಳ್ಳಿ ನೀವು, ರಾಮನಂತ ಮರ್ಯಾದಾ ಪುರುಷೋತ್ತಮನ ವ್ಯಕ್ತಿತ್ವವನ್ನು ಕಳೆದು ನಿಲ್ಲಿಸ್ತದೆ. ಅದು ರಾವಣನಂತ ಹೆಣ್ಣು ಮಣ್ಣಿನ ವ್ಯಾಮೋಹಕ್ಕೆ ಒಳಗಾದಂಥ ಇನ್ನೊಬ್ಬ ಭೋಗಿಯ ಚಿತ್ರವನ್ನು ಅದು ನಮ್ಮ ಮುಂದೆ ಇಡ್ತದೆ. ಮಹಾಭಾರತ ತಗೊಳ್ಳಿ, ಸಾತ್ವಿಕವಾದಂಥ ಒಂದು ವರ್ಗ ಇದೆ, ಪಾಂಡವ ವರ್ಗ. ಇನ್ನೊಂದು ಏನು ದುಷ್ಟ ಅಥವಾ ಭೋಗದ ಅಥವಾ ಮೌಲ್ಯಗಳ ಪ್ರತಿಪಾದನೆಯೇ ಗೊತ್ತಿಲ್ಲದೆ ಇದ್ದಂಥ ಇನ್ನೊಂದು ವರ್ಗವನ್ನು ಸೂಚಿಸುತ್ತದೆ. ಅವಕ್ಕೇನಾಗ್ತದೆ, ದೈವ ಯಾವುದರ ಕಡೆಗೆ ಇದೆ, ಧರ್ಮ ಅಧರ್ಮಗಳ ಸಂಘರ್ಷದಲ್ಲಿ ಯಾವುದು ಗೆಲ್ತದೆ, ಕೃಷ್ಣ ಯಾರ ಪರವಾಗಿ ಸಾರಥ್ಯವನ್ನು ವಹಿಸಿದ, ಯಾಕೆ ವಹಿಸಿದ, ಪಾಂಡವರು ಅಂತಂದ್ರೆ ತನ್ನ ಪ್ರಾಣ ಅಂತೇಳಿ ಕೃಷ್ಣ ಹೇಳಿದ್ದರ ಹಿಂದಿನ ರಹಸ್ಯ ಏನು, ಇದೆಲ್ಲವನ್ನ ನಮಗೆ ಮಹಾಭಾರತ ಓದು ಏನು ಮಾಡ್ತದೆ, ಕಲಿಸಿಕೊಡ್ತದೆ. ಆ ಮೂಲಕ ಬದುಕಿನ ಒಂದು ದೃಷ್ಟಿಕೋನವನ್ನು ತಿದ್ದುತ್ತಾ ಹೋಗ್ತದೆ. ಅದೇ ಶಿವೇತ ರಕ್ಷತೆಯೇ. ಅಮಂಗಳದಿಂದ ಅನೈತಿಕವಾದದ್ದು ಯಾವುದು, ನೈತಿಕ ಯಾವುದು ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ಈ ಕಾಲದ ಹೊಸ ತಲೆಮಾರಿನ ಅನೇಕ
ವ್ಯಕ್ತಿಗಳ ಸಮಸ್ಯೆಯನ್ನು ಕೇಳಿದ್ರೆ ನೀತಿ ಯಾವುದು ಅನೀತಿ ಯಾವುದು ಅಂತ ಗೊತ್ತಿಲ್ಲ, ಸರಿ ಯಾವುದು ತಪ್ಪು ಯಾವುದು ಅಂತ ಗೊತ್ತಿಲ್ಲ, ಧರ್ಮ ಯಾವುದು ಅಧರ್ಮ ಯಾವುದು ಅಂತ ಗೊತ್ತಿಲ್ಲ. ಸುಮ್ಮನೆ ನಾವೇನು ಮಾಡ್ತೇವೆ, ಸಂಘರ್ಷಕ್ಕೆ, ಸಂಕಟಕ್ಕೆ, ಗೊಂದಲಕ್ಕೆ ನಮ್ಮ ಮುಗ್ಧತೆಯಿಂದಾಗಿ ಅಥವಾ ನಮ್ಮ ಅರಿವಿನ ಕೊರತೆಯಿಂದಾಗಲೇ ಈಡಾಗ್ತೇವೆ. ನೇರವಾಗಿ ಅದು ಸಾಧ್ಯ ಆಗದೇ ಇದ್ದರೆ ಕಾವ್ಯ ಕಲೆಯ ಓದು ನಮಗೇನು ಮಾಡ್ತದೆ, ಅದನ್ನು ಅನೇಕ ವ್ಯಕ್ತಿ, ಪಾತ್ರ, ಸನ್ನಿವೇಶಗಳ ಜೀವಂತ ಚಿತ್ರಣದ ಮೂಲಕ ಇದು ನೀತಿ, ಇದು ಅನೀತಿ, ಇದು ಧರ್ಮ, ಇದು ಅಧರ್ಮ ಎನ್ನುವಂಥ ಒಂದು ತಾತ್ವಿಕ ಭೂಮಿಕೆಯನ್ನು ನಮ್ಮ ಅಂತರಂಗಕ್ಕೆ ಅದು ಒದಗಿಸಿಕೊಡುತ್ತದೆ. ಆ ಕಾರಣಕ್ಕಾಗಿ ಮಮ್ಮಟ ಹೇಳುತ್ತಾನೆ, ನಿಮ್ಮನ್ನು ಅಮಂಗಳದಿಂದ ದೂರ ಮಾಡುತ್ತದೆ. ಇದಕ್ಕೆ ಭಕ್ತಿಯುಗದಲ್ಲಿ, ಧಾರ್ಮಿಕ ಯುಗದಲ್ಲಿ ಬೇರೆ ಬೇರೆ ಅರ್ಥ ಇದ್ದಿರಬಹುದು. ಇವತ್ತು ರಾಮಾಯಣವನ್ನು ಓದೋದ್ರಿಂದ ಪಾಪಗಳು ದೂರ ಆಗ್ತವೆ. ಎಷ್ಟೋ ಕವಿಗಳು ಕಟ್ಟಿದಂಥ ಕೃತಿಗಳನ್ನು ಓದೋದ್ರಿಂದ, ಕುಮಾರವ್ಯಾಸ ಭಾರತವೋ, ಜೈಮಿನಿ ಭಾರತವೋ, ವ್ಯಾಸ ಭಾರತವೋ, ವಾಲ್ಮೀಕಿ ರಾಮಾಯಣವೋ, ಇದರ ಪಠನದಿಂದ ಅಥವಾ ಶ್ರವಣದಿಂದ ನಮಗೆ ಮೋಕ್ಷ ಸಿಗ್ತದೆ, ಮಂಗಳಕರವಾದದ್ದಾಗ್ತದೆ ಅನ್ನುವಂಥ ಒಂದು ನಂಬಿಕೆಯ ಭಕ್ತಿಯುಗದ ಕಾಲವೂ ಇತ್ತು, ಇವತ್ತಿಗೂ ಇದೆ. ಎಷ್ಟೋ ಕಡೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇಂಥ ಕಾವ್ಯದ ಏನಾಗ್ತದೆ, ಪುರಾಣಗಳು ನಡೀತವೆ ಅಥವಾ ಅದನ್ನು ಕೇಳುವಂಥ ಮತ್ತು ಒಬ್ಬರು ಅದನ್ನು ಉಪದೇಶಿಸುವಂಥ, ಹೇಳುವಂಥ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾರೆ. ಕಾವ್ಯ ಶ್ರವಣದಿಂದ ಪುಣ್ಯ ಬರ್ತದೆ ಅಂತ. ಈಗ ಭಾಗವತವನ್ನು ಓದುವುದರಿಂದ ಪುಣ್ಯ ಬರ್ತದೆ, ಶಿವಪುರಾಣವನ್ನು ಓದುವುದರಿಂದ ಪುಣ್ಯ ಬರ್ತದೆ, ಈ ಥರದ ಒಂದು ನಂಬಿಕೆಗಳು. ಭಗವದ್ಗೀತೆ ಓದುವುದರಿಂದ ಪುಣ್ಯ ಬರ್ತದೆ. ಪ್ರತಿನಿತ್ಯ ಅದನ್ನು ಪುಣ್ಯ ಸಂಪಾದನೆಗಾಗಿಯೇ ವಾಚಿಸುವಂಥ ಒಂದು ನಂಬಿಕೆ ಅದು ಬೇರೆ. ಅದು ಅವರವರ ಅರಿವಿಗೆ, ಭಾವಕ್ಕೆ, ನಂಬಿಕೆಗೆ ಬಿಟ್ಟ ವಿಚಾರ. ಆದರೆ ಒಟ್ಟಾರೆಯಾಗಿ ಅದು ನಮಗೆ ಜೀವನದ ಕೆಡುಕುಗಳಿಂದ ಹೊರಬರಲಿಕ್ಕೆ ಏನು ಮಾಡ್ತದೆ, ನೆರವನ್ನು ಕೊಡುತ್ತದೆ. ಇದು ಮೀಮಾಂಸಕನ ಆಶಯ. ಅಮಂಗಳ ಯಾವುದಿದೆಯೋ ಅಲ್ಲಿಂದ ನಮ್ಮನ್ನೇನು ಮಾಡ್ತದೆ, ಹೊರಕ್ಕೆ ತಂದು ಒಳಿತಿನ ಕಡೆಗೆ ಅದು ನಮ್ಮನ್ನು ಒಯ್ಯುತ್ತದೆ. ಎಷ್ಟೋ ಪಾತ್ರಗಳಿಗೆ ಆದಂಥ ಗತಿ ಏನು, ಆಮೇಲೆ ಎಷ್ಟೋ ಪಾತ್ರಗಳು ನಾವು ಓದುವಂಥ ಕಾವ್ಯದಲ್ಲಿ ಪರಿವರ್ತನೆ ಹೊಂದುತ್ತವೆ, ಕೆಡುಕಿನಿಂದ ಹೊರಕ್ಕೆ ಬಂದು ಒಳಿತಿನ ಕಡೆಗೆ ಸಾಗ್ತವೆ. ಅಥವಾ ಹಾಗೆ ಪರಿವರ್ತನೆಗೆ ಇಚ್ಛೆ ಪಡದಂಥ ಪಾತ್ರಗಳು ಏನಾಗ್ತವೆ, ತಕ್ಕ ಶಾಸ್ತಿಯನ್ನು ಹೊಂದುತ್ತವೆ. ಇವೆಲ್ಲ ನಮ್ಗೆ ಏನು ಹೇಳುತ್ತಪ್ಪ ಕೇಳಿದ್ರೆ, ನನ್ನ ಬದುಕಿಗೂ ಕೂಡ ಇದು ಅನ್ವಯ. ನಾವು ಯಾಕೆ ಅದನ್ನು ಓದ್ತೇವೆ ಕೇಳಿದ್ರೆ, ಬರೀ ಅಲ್ಲಿ ಒಂದಿಷ್ಟು ಪಾತ್ರಗಳಿವೆ, ನನಗೆ ಸಂಬಂಧ ಇಲ್ಲದೇ ಇದ್ದಂಥ ಒಂದು ಜೀವನ ಚಿತ್ರಣ ಇದೆ ಅಂತ ನೋಡ್ತಾ ಇರೋದಿಲ್ಲ. ಆ ಎಲ್ಲ ಪಾತ್ರಗಳ ಜೀವನ ಚಿತ್ರಗಳ ಸಂದರ್ಭದಲ್ಲಿ ನನ್ನನ್ನು ನಾನು ಹುಡುಕ್ತಾ ಇರ್ತೇನೆ ಓದುವಾಗ. ನಾನಿದ್ದಿದ್ರೆ ಏನೆಲ್ಲೂ ತಗೊಳ್ತಾ ಇದ್ದೆ, ನಾನು ಈ ಜಾಗದಲ್ಲಿ ಇದ್ದಿದ್ರೆ, ಈ ಸ್ಥಾನದಲ್ಲಿ, ಈ ಪಾತ್ರದ ಸ್ಥಾನದಲ್ಲಿದ್ದರೆ ನನ್ನ ನಿರ್ಧಾರಗಳು ಏನಾಗ್ತಾ ಇತ್ತು, ಏನಾಗಬೇಕಾಗಿತ್ತು, ಈ ಕಾವ್ಯ ಏನು ಹೇಳ್ತಾ ಇದೆ, ನಾನು ಆ ನಿರ್ಧಾರ ತಗೊಳ್ಳೋದಿದ್ರೆ ಒಂದು ವೇಳೆ ನನ್ನ ಜೀವನಕ್ಕೆ ಮತ್ತು ನಾನು ಓದ್ತಾ ಇರುವಂಥ ಸಾಹಿತ್ಯ ಕೃತಿಗೂ ಸಾಮ್ಯತೆ ಏರ್ಪಡ್ತು ಅಂತ ಇಟ್ಕೊಳ್ಳಿ, ಗೊತ್ತಿಲ್ಲದೇನೆ, ಉದ್ದೇಶಪೂರ್ವಕವಾಗಿ ಅಲ್ಲ, ಏನೋ ಆಕಸ್ಮಿಕವಾಗಿ ಸಾಮ್ಯತೆ ಏರ್ಪಡ್ತು ಅಂತ ಇಟ್ಕೊಳ್ಳಿ. ಆ ಕೃತಿಯಲ್ಲಿ ಅಂತಿಮವಾಗಿ ಅಲ್ಲಿನ ಪಾತ್ರಗಳು ತೆಗೆದುಕೊಂಡ ನಿರ್ಧಾರ ನನ್ನನ್ನು ಏನು ಮಾಡ್ಬೋದು, ಬದಲಿಸ್ಬೋದು. ನನ್ನ ವೈಯಕ್ತಿಕ ಜೀವನದಲ್ಲಿ ನಾನು ಮುಂದೆ ನಾಳೆ ತೆಗೆದುಕೊಳ್ಳಲಿಕ್ಕೆ ಬೇಕಾದ ನಿರ್ಧಾರ ಯಾವುದು ಎನ್ನುವುದನ್ನು ನನಗದೇನು ಮಾಡ್ಬೋದು, ಸೂಚಿಸ್ಬೋದು. ಇಂಥ ಎಷ್ಟೋ ಉದಾಹರಣೆಗಳಿವೆ. ಅಂದರೆ ಒಂದು ವಿಸ್ತಾರವಾದ ಓದಿನ ಅರಿವಿನಿಂದ, ಕಾವ್ಯದ ಓದಿನ ಅರಿವಿನಿಂದ ವ್ಯಕ್ತಿಗತವಾದ ಎಷ್ಟೋ ದುರ್ಘಟನೆಗಳಿಂದ ಅಥವಾ ಕೆಟ್ಟ ದುಡುಕು ನಿರ್ಧಾರಗಳಿಂದ ಹೊರಬಂದಂಥ ಉದಾಹರಣೆಗಳಿವೆ. ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂತಂದರೆ, ಒಂದು ಚಿಕ್ಕ ಕವಿತೆಯನ್ನು ಓದಿ, ಎಚ್.ಎಸ್. ಶಿವಪ್ರಕಾಶ್ ಅವರ ಒಂದು ಚಿಕ್ಕ ಕವಿತೆಯನ್ನು ಓದಿ ಒಬ್ಬ ಹದಿಹರೆಯದ ಹೆಣ್ಣು ಮಗಳು ಆತ್ಮಹತ್ಯೆಯಿಂದ ಹೊರಕ್ಕೆ ಬಂದಂಥ ಒಂದು ಉದಾಹರಣೆ ಇದೆ. ಆತ್ಮಹತ್ಯೆ ಮಾಡ್ಕೋಬೇಕು ಅಂತೇಳಿ ಅಂತಿಮ ನಿರ್ಧಾರ ತೆಗೆದುಕೊಂಡಂಥ ಒಬ್ಬ ಹೆಣ್ಣು ಮಗಳು ಶಿವಪ್ರಕಾಶ್ ಅವರ ಸಮಗಾರ ಭೀಮವ್ವ ಎನ್ನುವಂಥ ಒಂದು ಕವಿತೆಯನ್ನು ಓದಿ ಮತ್ತೆ ಜೀವನ್ಮುಖಿಯಾದಂಥ ಉದಾಹರಣೆ ನಮ್ಮ ಕಾಲದಲ್ಲೇ ಇದೆ. ಹೀಗೆ ರಾಮಾಯಣ, ಮಹಾಭಾರತಗಳು, ಜಗತ್ತಿನ ಶ್ರೇಷ್ಠ ಕಾವ್ಯಗಳು ಎಷ್ಟೋ ಜನರಿಗೆ ಏನು ಮಾಡಿದೆ, ಜೀವನದ ಕಡೆ ಮತ್ತೆ
ಮುಖಾಮುಖಿಯಾಗುವಂತೆ ನಿರಾಶೆಯಿಂದ, ಹತಾಶೆಯಿಂದ, ಜಿಗುಪ್ಸೆಯಿಂದ ಬದುಕು ಅತ್ಯಂತ ಘೋರ ಅಂತೇಳಿ ಯಾವುದೋ ಭಾವ ತೀವ್ರತೆಯ ಸಂದರ್ಭದಲ್ಲಿ ಸಂಕುಚಿತವಾಗಿ ತೆಗೆದುಕೊಂಡಂಥ ನಿಲುವಿನಿಂದ ಹೊರಕ್ಕೆ ಬಂದು ಮತ್ತೆ ಆ ಬದುಕನ್ನು ಬೇರೆ ನೆಲೆಗಳಿಂದ ನೋಡುವಂಥ ಒಂದು ಪಾಠವನ್ನು ಕಲಿಸುತ್ತಿದೆ. ಅದಕ್ಕಾಗಿಯೇ ಮಮ್ಮಟ ಹೇಳ್ತಾನೆ, ಶಿವೇತ ರಕ್ಷತೆಯೇ, ಅಮಂಗಳದಿಂದ ನಿಮ್ಮನ್ನು ಅದೇನು ಮಾಡ್ತದೆ, ಕಾಪಾಡುತ್ತದೆ. ಅದು ಕೂಡ ಕಾವ್ಯದ ಒಂದು ಪರಮ ಪ್ರಯೋಜನ ಅಂತ. ಹಾಗೆ ಸದ್ಯ ಪರ ನಿರ್ವೃತೆಯೇ, ಸದ್ಯ ಪರ ನಿರ್ವೃತೆಯೇ, ಆ ಕ್ಷಣದ ಉದ್ವಿಗ್ನತೆಯೋ ಬಂಧನವೋ ಯಾವುದೋ ಒಂದು ಒತ್ತಡವೋ ಅದರಿಂದ ನಮಗೆ ಬಿಡುಗಡೆ ಹೊಂದಲಿಕ್ಕೆ ಕಾವ್ಯ ಬೇಕು. ಶಾಶ್ವತವಾದ ಬಿಡುಗಡೆ ಸಾಧ್ಯ ಇಲ್ಲದೆ ಇರಬಹುದು, ಆದರೆ ಒಂದು ಸಮಸ್ಯೆ, ಒಂದು ಸಂಘರ್ಷ, ಯಾವುದೋ ಒಂದು ಒತ್ತಡ, ಇವುಗಳಿಂದ ನಮಗೆ ತಕ್ಷಣ ಬಿಡುಗಡೆ ಬೇಕು ಅಂತಾದರೆ ಅದು ಕಾವ್ಯದಿಂದ, ಕಲೆಯಿಂದ ಸಾಧ್ಯ. ನೋಡಿ, ಒಬ್ಬ ತುಂಬ ಮನಸ್ಸು ಕೆಟ್ಟು ಹೋದಂಥ ಸ್ಥಿತಿಯಲ್ಲಿದ್ದ ಒಬ್ಬ ವ್ಯಕ್ತಿಗೆ ಕೆಲ ಕಾಲ ಒಂದು ಒಳ್ಳೆಯ ಹಾಡನ್ನು ಕೇಳಿದರೆ ಅವನ ಮನಸ್ಥಿತಿ ಏನಾಗ್ತದೆ, ಸಂಪೂರ್ಣವಾಗಿ ಆನಂದದಾಯಕವಾಗಿ ಪರಿವರ್ತನೆ ಆಗ್ತದೆ. ಒಮ್ಮೆ ಆ ಸ್ಥಿತಿಯಿಂದ ಹೊರಗೆ ಬಂದ್ವಿ ಅಂತಾದರೆ ಮತ್ತೆ ನಮ್ಮ ಅರಿವು ಏನಾಗ್ಬೋದು, ಜಾಗೃತ ಆಗ್ಬೋದು. ಈಗ ಆತ್ಮಹತ್ಯೆ ಅಂತಿಮ ಕ್ಷಣದಲ್ಲಿ ಯಾರೋ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದವನನ್ನು ಮತ್ತೆ ಜೀವನದ ಕಡೆಗೆ ಕರ್ಕೊಂಡು ಬಂದು ಅವನಿಗೆ ತಿಳಿ ಹೇಳಿದ್ರು ಅಂತಾದರೆ ಮತ್ತೆ ಅವನೆಂದೂ ಅದರ ಬಗ್ಗೆ ಯೋಚಿಸಲಾರ. ಅವನಿಗೆ ಬೇರೆ ದಾರಿಗಳೇನಾಗ್ತದೆ, ಬದುಕಿನ ಉದ್ದಕ್ಕೂ ತೆರೆದುಕೊಂಡು ಹೋಗ್ಬಿಡ್ತದೆ. ಅದು ನಾವು ಹೇಳ್ತೇವಲ್ಲ, ಒಂದು ಕೆಟ್ಟ ಗಳಿಗೆ ಅಂತ. ಆ ಗಳಿಗೆಯಿಂದ ಹೊರಕ್ಕೆ ಬಂದು ನಮಗೆ ಬಿಡುಗಡೆಯನ್ನು, ಸದ್ಯ ಪರ ನಿರ್ವೃತೆಯೇ, ಆ ಕ್ಷಣದ ಯಾವುದದು ಕೂಡ ದುಮ್ಮಾನ, ಉದ್ವೇಗ, ಹೊರಬರಲಿಕ್ಕಾಗದೆ ಹೋದಂಥ ಯಾವುದೋ ಒಂದು ಒತ್ತಡ, ಅಲ್ಲಿಂದ ನಮಗೇನಾಗ್ತದೆ, ಆ ಒಂದು ಬಿಡುಗಡೆಯು ಕಾವ್ಯದಿಂದ ಅಥವಾ ಕಲೆಯ ಆಸ್ವಾದನೆಯಿಂದ ಸಿಗ್ತದೆ. ಇನ್ನೊಂದು ಹೇಳ್ತಾನೆ, ಕಾಂತ ಸಂಹಿತತೋಪದೇಶ ಯುಜೆ, ನಮಗೆ ಪ್ರಿಯಳಾದ ಕಾಂತೆಯ ಉಪದೇಶದಂತೆ ಸಾಹಿತ್ಯ ಇದೆ. ಉಪದೇಶ ಅಂದರೆ ಈ ಶಾಸ್ತ್ರಗಳು ಮಾಡುವ ಉಪದೇಶ ಅದು ಅಧಿಕಾರವಾಣಿಯ ಉಪದೇಶ. ಕಾವ್ಯ ಮಾಡುವ ಉಪದೇಶ ಹೆಂಡತಿ ಗಂಡನಿಗೆ ತಿಳಿ ಹೇಳುವ. ನಮ್ಮ ಪುರುಷ ಪ್ರಧಾನ ಭಾರತೀಯ ವ್ಯವಸ್ಥೆಯಲ್ಲಿ ಗಂಡಿಗೆ ಅಧಿಕಾರ, ಅಹಂಕಾರ ಎಲ್ಲ ಜಾಸ್ತಿ ಇರ್ತದಲ್ಲ. ಆದಾಗ್ಯೂ ಕೂಡ ಒಬ್ಬ ಜಾಣ ಕಾಂತೆ ಹೆಣ್ಣು ತನ್ನ ಮನೋ ಇಂಗಿತಕ್ಕೆ ತಕ್ಕಂತೆ ಪತಿಯನ್ನೇನು ಮಾಡ್ತಾಳೆ, ಪರಿವರ್ತಿಸ್ತಾಳೆ. ಅವಳಿಗೆ ಆ ಗೃಹಿಣಿಯ ಕುಶಲತೆ ಇದ್ದರೆ, ಅವಳ ವ್ಯಕ್ತಿತ್ವದಲ್ಲಿ ಆ ಕುಶಲತೆ ಇದ್ದರೆ, ಒಂದು ಅಧಿಕಾರದಿಂದ, ದಂಡದಿಂದ, ಶಾಸನದಿಂದ ಸಾಧ್ಯ ಆಗದೆ, ಕಾನೂನಿನಿಂದ ಸಾಧ್ಯ ಆಗದೆ ಇದ್ದದ್ದನ್ನು ಮನ ಪರಿವರ್ತನೆಯ ಹಿತಮಿತವಾದ ಆತ್ಮೀಯವಾದಂಥ ಒಂದು ಮಾತಿನಿಂದ ಒಬ್ಬ ಹೆಂಡತಿ ಏನು ಮಾಡ್ತಾಳೆ, ಗಂಡನನ್ನು ಸರಿದಾರಿಗೆ ತರುವ, ಅವನನ್ನು ತಿದ್ದುವ, ತೀಡುವ ಕೆಲಸವನ್ನು ಮಾಡ್ತಾಳೆ. ಅದಕ್ಕಾಗಿ ನೋಡಿ, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣಿದೆ ಅಂತೇಳೆಲ್ಲ ನಾವು ಸುಮ್ಮನೆ ಅಲಂಕಾರಿಕವಾಗಿ ಮಾತನಾಡೋದಲ್ಲ. ಅದು ಹೆಣ್ಣು ಒಬ್ಬ ಕಾವ್ಯದಂತೆ, ಕವಿತೆಯಂತೆ ಕೆಲಸ ಮಾಡುವ ಅರ್ಹತೆ ಇದ್ದಾಗ ಮಾತ್ರ ಹೆಣ್ಣಿಗೆ ಸಾಧ್ಯ ಆಗ್ತದೆ. ಎಲ್ರಿಗೆ ಅಂತಲ್ಲ, ಅದು ಕೆಲವು ಕಾಂತೆಗೆ ಅದು ಸಾಧ್ಯ. ಕಾವ್ಯ ಕೂಡ ಈ ಥರದ ಕಾಂತೆಯಂತೆ ಉಪದೇಶ ಮಾಡುತ್ತದೆ. ಧರ್ಮೋಪದೇಶದಂತೆ, ತತ್ವೋಪದೇಶದಂತೆ, ಹೀಗೆ ಮಾಡತಕ್ಕದ್ದು, ಇದು ವಿಧಿ, ಇದು ಆಜ್ಞೆ, ಇದನ್ನು ಉಲ್ಲಂಘಿಸಿದರೆ ಶಿಕ್ಷೆ ಅಂತೇಳಿ ಕಾವ್ಯ ಎಂದೂ ಮಾತನಾಡೋದಿಲ್ಲ. ನಮಗೇನು ಮಾಡ್ತದೆ, ಅದು ಕೆಲವು ಮಾದರಿಗಳನ್ನು ಇಡುತ್ತೆ. ಆಯ್ಕೆ ನೀವು ಮಾಡ್ಕೋ, ನೋಡಿ ಇದು ಸರಿನಾ ಅಂತ ನೋಡು, ಇದ್ರ ಬಗ್ಗೆ ಮತ್ತೆ ಮರುಪರಿಶೀಲನೆ ಮಾಡು ಅಂತೇಳಿ ನಮಗೇನು ಮಾಡ್ತದೆ, ಕನ್ವಿನ್ಸ್ ಮಾಡೋದು ಅಂತ ಹೇಳ್ತೀವಲ್ಲ, ಮನವರಿಕೆ ಮಾಡೋದು. ಆ ಕೆಲಸವನ್ನು ಮಾಡ್ತಾ ಉಪದೇಶ ಮಾಡ್ತದೆ. ಉಪದೇಶ ಅಂತ ನಮ್ಗೆ ಗೊತ್ತಿರೋದಿಲ್ಲ, ಆದರೆ ಅದರ ನಿಲುವು ನಮ್ಮ ನಿಲುವೇ ಆಗ್ಬಿಡ್ತದೆ. ಹೆಂಡತಿ ಏನು ಹೇಳ್ತಾಳೋ ಅದನ್ನು ನಾವು ಕೇಳುತ್ತೇವೆ, ಆದರೆ ಹೆಂಡತಿ ಮಾತ್ರ ನಾನು ಕೇಳ್ತಿದ್ದೇನೆ ಅಂತ ಅನಿಸೋದೇ ಇಲ್ಲ ಯಾರಿಗೂ. ಇದು ಕಾವ್ಯ ಮಾಡುವಂಥ ಒಂದು ತಂತ್ರ. ಅಂದರೆ ನಮ್ಮನ್ನು ಅದು ವಿಶ್ವಾಸಕ್ಕೆ ತಕ್ಕೊಂಡು, ಪ್ರೀತಿಯ ತೆಕ್ಕೆಗೆ ತೆಗೆದುಕೊಂಡು, ನಮಗೆ ಗೊತ್ತಿಲ್ಲದಂತೆ ನಮ್ಮನ್ನು ಒಳಿತಿನ ಕಡೆಗೆ ಒಯ್ಯುವಂಥ ಒಂದು ಕೆಲಸವನ್ನು ಅದು ಮಾಡ್ತದೆ. ಇದು ಕಾವ್ಯದ ಒಂದು ವಿಶಿಷ್ಟವಾದ ಶಕ್ತಿ ಅಂತೇಳಿ ಮಮ್ಮಟ ಕಾವ್ಯ ಪ್ರಕಾಶದಲ್ಲಿ ಹೇಳುತ್ತಾನೆ. ಅಂದರೆ ಇವಿಷ್ಟೇ ಅಂತ ಅಲ್ಲ, ಅಥವಾ ಇವೆಲ್ಲವೂ ಎಲ್ಲ ಕಾವ್ಯದಲ್ಲಿಯೂ ಅಷ್ಟೇ ಪ್ರಮಾಣದಲ್ಲಿ ಇರ್ತದೆ, ಎಲ್ಲ ಕಾವ್ಯದಿಂದಲೂ ಇವೆಲ್ಲವನ್ನು ನಿರೀಕ್ಷಿಸಬೇಕು ಅಂತನೂ ಅಲ್ಲ. ಒಟ್ಟಾರೆಯಾಗಿ ಭಾರತೀಯ ಸಂದರ್ಭವನ್ನು ಇಟ್ಟು ಪ್ರಾಚೀನ ಕಾಲದಿಂದ ಇವತ್ತಿನವರೆಗೆ ನೋಡಿದ್ರೆ, ಮಮ್ಮಟ ತನ್ನ ಕಾವ್ಯ ಪ್ರಕಾಶದಲ್ಲಿ ಹೇಳಿದ ಈ ಎಲ್ಲ ಸಂಗತಿಗಳು ಕೂಡ ಸತ್ಯಕ್ಕೆ ದೂರವಾದದ್ದಲ್ಲ.
ಇವೆಲ್ಲವೂ ಆಂಶಿಕವಾಗಿ ನಮಗೆ ಒಂದು ಒಳ್ಳೆಯ ಕಾವ್ಯ ಅಥವಾ ಕಲಾಕೃತಿಯಿಂದ ದೊರಕುತ್ತೆ. ಇನ್ನೂ ಅನೇಕರು ಏನು ಮಾಡಿದ್ದಾರೆ, ಈ ಚರ್ಚೆಯನ್ನು ಬೇರೆ ಬೇರೆ ನೆಲೆಗಳಲ್ಲಿ ಮುಂದುವರಿಸಿದ್ದಾರೆ. ಅದನ್ನು ಮುಂದಿನ ತರಗತಿಗಳಲ್ಲಿ ನಾವು ನೋಡ್ತಾ ಹೋಗೋಣ. ಸದ್ಯಕ್ಕೆ ಈ ವಿಚಾರವನ್ನು ಮನನ ಮಾಡಿಕೊಂಡು ಮತ್ತೆ ಮುಂದಿನದನ್ನು ಯೋಚಿಸೋಣ.